ಮಿಸ್ಟರ್ ಅಶ್ವತ್ಥಾಮ, ವಾಟ್ ಇಸ್ ದಿಸ್? ನಿನ್ನ 10 ವರ್ಷ ಸರ್ವಿಸ್ ನಲ್ಲಿ 100 ಮಂದಿನ ಎನ್ಕೌಂಟರ್ ಮಾಡಿದ್ಯಾ. ಈ ಏರಿಯಾ ಟ್ರಾನ್ಸ್ಫರ್ ಆದ 3 ತಿಂಗಳಲ್ಲಿ ಎಷ್ಟು ಮಂದಿನ ಶೂಟ್ ಮಾಡಿದ್ಯಾ ಗೊತ್ತಾ? ನಿನ್ನೆ ಒಂದೇ ದಿನದಲ್ಲಿ 5 ಮಂದಿನ ಶೂಟ್ ಮಾಡಿದ್ಯಾ. ನೀನೇನ್ ಪೊಲೀಸ್ ಮ್ಯಾನ್ ಅನ್ಕೊಂಡಿದ್ಯೋ ಮಿಲಿಟರಿ ಮ್ಯಾನ್ ಅನ್ಕೊಂಡಿದ್ಯೋ? ಯುದ್ಧ ಎದುರುಗಿದ್ದಾಗ ಮಿಲಿಟರಿ ಮ್ಯಾನ್ ತುಪಾಕಿ ಫೈರ್ ಆಗುತ್ತೆ, ಎದುರಿಗೆ ಬಂದ ಶತ್ರುಗಳನ್ನ ಸಾಯಿಸುತ್ತೆ. ಬಟ್ ಸೊಸೈಟಿನಲ್ಲಿರೋ ಕೆಟ್ಟ ಹುಳುಗಳು ಎದುರಿಗೆ ಬರಲ್ಲ ಸರ್. ಪೊಲೀಸೇ ಹುಡುಕಿ ಬೇಟೆಯಾಡಿ ಸಾಯಿಸಬೇಕು. ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿ ನಾನು ಮಾಡಬೇಕಾದದೇ ಮಾಡಿದ್ದೀನಿ. ಸೆಂಟ್ರಲ್ ಗವರ್ಮೆಂಟ್ ಅನ್ನು ನೇಮಕ ಮಾಡ್ಕೊಂಡಿರೋದು IPS ಅಧಿಕಾರಿಯಾಗಿ. ಕಾನೂನುಬದ್ಧವಾಗಿ ನಡ್ಕೊಳ್ಳೋದು ನಿನ್ ಡ್ಯೂಟಿ. ಕಾನೂನನ್ನ ಕಾಪಾಡೋಕ್ಕೋಸ್ಕರ ಲೈಸೆನ್ಸ್ಡ್ ರಿವಾಲ್ವರ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಿನ್ಗಿಷ್ಟ ಬಂದಾಗ ಶೂಟ್ ಮಾಡ್ತೀಯಾ? ಆಧಾರ ಸಿಕ್ಕಿದ ಮೇಲೆ ಶೂಟ್ ಮಾಡಿದೆ. ಅರೆಸ್ಟ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕಿತ್ತು. ಅಷ್ಟು ಟೈಮ್ ಕೊಡ್ಲಿಲ್ಲ ಸರ್. ಯಾರು? ನಾನು ಶೂಟ್ ಮಾಡಿದವರು. ವಾಟ್? ಯಸ್, ಇಟ್ಸ್ ಅ ಫ್ಯಾಕ್ಟ್. ತಪ್ಪಿತಸ್ಥರನ್ನ ಚೇಸ್ ಮಾಡ್ತೀನಿ, ಎವಿಡೆನ್ಸ್ ಸಹಿತ ಹಿಡಿದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕೆ ಪ್ರಯತ್ನಿಸ್ತೀನಿ. ಕೆಲವರಿಗೆ ಅದಿಷ್ಟ ಆಗಲ್ಲ, ನನ್ನನ್ನು ಸಾಯಿಸೋಕೆ ಪ್ರಯತ್ನಿಸ್ತಾರೆ. ಅವರಿಗೆ ಆ ಚಾನ್ಸ್ ನಾ ಕೊಡಲ್ಲ. ಕಾನೂನು ರೀತಿಯಲ್ಲಿ ಆತ್ಮ ರಕ್ಷಣೆಗೋಸ್ಕರ ಅವರನ್ನ ಎನ್ಕೌಂಟರ್ ಮಾಡ್ತೀನಿ. ಕರೆಕ್ಟ್ ಅಲ್ವಾ ಸರ್? ಇನ್ನೂ ದೊಡ್ಡ ಕ್ರಿಮಿನಲ್ಸ್ಗಳು ಅಟ್ಯಾಕ್ ಮಾಡಿದಾಗ ಸರೆಂಡರ್ ಆಗ್ತಾರೆ. ಬುದ್ಧಿವಂತಿಕೆಯಿಂದ ಕೋರ್ಟ್ ಬೋನಲ್ಲಿ ನಿಂತ್ಕೋತಾರೆ. ತೋಳ್ಬಲ ಹಣಬಲದಿಂದ ಕಾನೂನೇ ಕೊಂಡ್ಕೋತಾರೆ. ನನ್ ಮುಂದೆನೆ ನಗ್ತಾ ನಗ್ತಾ ಹೊರಟೋಗ್ತಾರೆ, ನಿರ್ದೋಷಿ ಅಂತ ಮುದ್ರೆ ಹಾಕಿಸ್ಕೊಂಡು. ಗುಂಡಿಗೆ ಉರಿಯುತ್ತೆ, ಆ ಉರಿನೇ ಎನ್ಕೌಂಟರ್ ಅನ್ನ ಮಾಡಿಸುತ್ತೆ. ನ್ಯಾಯನೇ ಅಲ್ವಾ ಸರ್? ಆರ್ಗ್ಯುಮೆಂಟ್ ಬಹಳ ಚೆನ್ನಾಗಿದೆ. ಕೆಲವು ಮಂದಿ ಮೀಡಿಯಾದವರಿಂದ ನಿನ್ ಮೇಲೆ, ನಿನ್ ಡಿಪಾರ್ಟ್ಮೆಂಟ್ ಮೇಲೆ ರೂಮರ್ಸ್ ಇದೆ. ಅದಕ್ಕೇನಂತ್ಯ? ಆಡಿದ ಮಾತು ತಪ್ಪದ ರಾಮನಿಗೂ ಅಜಾತ ಶತ್ರುವಾದ ಧರ್ಮರಾಯನಿಗೂ ಕಪ್ಪು ಪಟ್ಟಿ ಕಟ್ಟಿದ ಕೆಟ್ಟ ಜನಗಳು ಆವಾಗ್ಲೂ ಇದ್ರು ಸರ್. ಐ ಡೋಂಟ್ ಕೇರ್ ಡ್ಯಾಮ್ ಅಬೌಟ್ ದ್ಯಾಮ್. ಹೋಲ್ಡ್ ಯುವರ್ ಟಂಗ್ ಮಿಸ್ಟರ್ ಅಶ್ವತ್ಥಾಮ. ಸ್ವಲ್ಪ ಸಭ್ಯತೆಯನ್ನು ಮಾತಾಡೋದು ಕಲ್ತ್ಕೋ. ಹೋಮ್ ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೀನಿ, ನೀನು ಬದಲಾಗು, ನಿನ್ನ ಪದ್ಧತಿಯನ್ನು ಬದಲಾಯಿಸ್ಕೋ. ಡೆಫಿನೆಟ್ಲಿ ಸರ್, ಬದಲಾಗ್ತೀನಿ. ಇದುವರೆಗೂ ಕೆಟ್ಟ ಹುಳುಗಳನ್ನ ಮಾತ್ರ ಸುಟ್ಟಾಕಿದ್ದೀನಿ. ಇನ್ ಮುಂದೆ ಆ ಕೆಟ್ಟ ಹುಳುಗಳನ್ನ ಬೆಳೆಸಿ ಪೋಷಿಸೋ ವಿಷವೃಕ್ಷಗಳನ್ನ ಕತ್ತರಿಸಿ ಹಾಕೋದನ್ನ ಶುರು ಮಾಡ್ತೀನಿ. ಬ್ಲ್ಯಾಕ್ ಮಾರ್ಕೆಟ್ ಅವರಿಗೆ, ಕಿರಾತಕ ಹಂತಕರಿಗೆ, ಉಗ್ರವಾದಿಗಳಿಗೆ ಅಸ್ತ್ರಶಸ್ತ್ರಗಳನ್ನ ಒದಗಿಸಿ ಸಮಾಜನ, ದೇಶನ ಕತ್ತಲ ಲೋಕಕ್ಕೆ ಮುಳುಗಿಸುವ ಕ್ರಿಮಿನಲ್ಸ್ಗಳ ಮೇಲೆ, ರಾಜಕೀಯ ವ್ಯಕ್ತಿಗಳ ಮೇಲೆ ಬುಲ್ಡೋಸರ್ ಹತ್ತಿಸಿ ಭೂಸ್ಥಾಪಿತ ಮಾಡ್ತೀನಿ. ದೊಡ್ಡವರ ಹತ್ರ ಇದೆಲ್ಲ ಇಟ್ಕೋಬೇಡ ಅಶ್ವತ್ಥಾಮ. ಮಹಾಭಾರತದ ಕುರುಕ್ಷೇತ್ರಕ್ಕೆ ತಲೆ ಕೊಟ್ಟ ಅಭಿಮನ್ಯು ತರ ಅಂತ್ಯವಾಗಿ ಹೋಗ್ತೀಯೋ. ಹತನಾಗಿ ಹೋಗೋದಿಕ್ಕೆ ನಾನು ಅಭಿಮನ್ಯು ಅಲ್ಲ ಸರ್. ಅಜೇಯನಾಗುಳಿದು ಪಾಂಡವರನ್ನ ಎದುರಿಸಿ ನಿಂತ ಒಬ್ಬನೇ ಒಬ್ಬ ಅಶ್ವತ್ಥಾಮ. ಅಶ್ವತ್ಥಾಮ IPS. ಶಾರ್ಟ್ ಓಕೆ. ಥ್ಯಾಂಕ್ ಯು ಸರ್. ವೆಲ್ ಡನ್ ಸಾಯಿ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನೆಕ್ಸ್ಟ್ ಶಾಟ್ ಸ್ವಲ್ಪ ಲೇಟ್ ಆಗುತ್ತೆ, ನೀವು ರಿಲ್ಯಾಕ್ಸ್ ಮಾಡಿ. ಸ್ಕ್ರಿಪ್ಟ್ ಕೊಡೋ, ಪ್ರೊಡ್ಯೂಸರ್ ವೇಟ್ ಮಾಡ್ತಿದ್ದಾರೆ. ನಮಸ್ತೆ ನರಸಿಂಹಣ್ಣ. ನಮಸ್ಕಾರ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸರ್. ನಮಸ್ತೆಪ್ಪ, ಕೂತ್ಕೊ. ಸರ್, ಇವ್ರು ರಾಹುಲ್ ಅಂತ ಡೈರೆಕ್ಟ್ರು, ನಿಮಗೆ ಕತೆ ಹೇಳ್ಬೇಕಂತ. ಹೌದು ಸರ್, ನಿಮಗೋಸ್ಕರ ಒಂದು ಒಳ್ಳೆ ಆ್ಯಕ್ಷನ್ ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ ಸರ್. ನೀವು ಹೂ ಅಂದರೆ ಪ್ರೊಸೀಡ್ ಆಗ್ತೀನಿ ಸರ್. ಆಕ್ಷನ ಈಗ ಮಾಡ್ತಿರೋ ಎಲ್ಲ ಸಿನಿಮಾಗಳು ಅದೇ ಥರ ನರಸಿಂಹಣ್ಣ. ಈ ಸಿನಿಮಾನೂ ಅದೇ, ಎನ್ಕೌಂಟರ್ ಸ್ಪೆಷಲಿಸ್ಟ್. ಏನಾದರೂ ಫ್ರೆಶ್ ಸಬ್ಜೆಕ್ಟು, ಹೊಸ ಸಬ್ಜೆಕ್ಟ್ ಹೇಳಿದ್ರೆ ಮಾಡೋದಕ್ಕೆ ರೆಡಿ. ಆಯಿತು ಸರ್. ಓಕೆ, ಏನಾದರೂ ಡಿಫ್ರೆಂಟ್ ಸಬ್ಜೆಕ್ಟ್ ನೋಡಿ. ಓಕೆ ಸರ್. ಸರ್ ಶಾರ್ಟ್ ರೆಡಿ ಸರ್. ಓಕೆ,
ಬರ್ತೀನಿ. ಆಲ್ ದ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಬಾ ಟಚ್ ರೆಡಿ ಮಾಡಿ. ಏನ್ರಿ ಅವ್ರ ಫ್ರೆಶ್ ಸಬ್ಜೆಕ್ಟ್ ರೆಡಿ ಮಾಡು ಅಂತ ಹೇಳಿದ್ ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ ಸರ್, ಅವ್ರು ಹಾಗೆ ಹೇಳ್ತಾರೆ. ಆದರೆ ಆಡಿಯನ್ಸ್ ಇವರಿಂದ ಆಕ್ಷನ್ ಓರಿಯೆಂಟೆಡ್ ಸಿನಿಮಾನೇ ಕೇಳ್ತಾರೆ. ಫ್ರೆಶ್ ಡಿಫ್ರೆಂಟ್ ಅಂತ ಹೋದ್ರೆ ನಾವು ಅಷ್ಟೇ ಸರ್. ಅಷ್ಟು ನನಗೆ ತಿಳಿಯಲ್ವಾ? ವೆರೈಟಿ ಇಲ್ಲ ಅಂದ್ರೆ ನಮ್ ಜನ ಸಿನಿಮಾ ನೋಡಲ್ಲ. ಹಾಗಂತ ಉಪೇಂದ್ರ ತರ ಸಿನಿಮಾ ತೆಗಿ ಅಂತಲ್ಲ, ಆಪ್ತ ಮಿತ್ರ ತರ ಡಿಫ್ರೆಂಟ್ ಸಿನಿಮಾ ತೆಗೀರಿ. ಅದಕ್ಕಿಂತ ಚೆನ್ನಾಗಿರೋದು ಮಾಡ್ತೀನಿ ಸರ್. ಮಾಡ್ತೀರಾ ಸರಿ, ಆದ್ರೆ ನಾನು ಮೊದಲೇ ಹೇಳ್ದಾಗೆ 50% ಮಾತ್ರ ಕೊಡ್ತೀನಿ. ಮಿಕ್ಕಿದ್ದರ್ಧ ನೀವೇ ತರಬೇಕು. ಓಕೆನಾ? ಆಯ್ತು ಸರ್. ನೋಡಮ್ಮ, ನೀನೇನು ಯೋಚನೆ ಮಾಡಬೇಡ. ನಾನು ಸಾಹೇಬ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ನಿನ್ನ ಕೆಲಸ ಆಗುತ್ತೆ. ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ಬಿಡು. ಯೋಚನೆ ಮಾಡಬೇಡ, ಹೋಗಮ್ಮ, ಹೋಗು, ಎದುರ್ಕೋಬಾರ್ದು. ಹೋಗು, ಸಾಹೇಬ್ರ ಹತ್ರ ಮಾತಾಡು. ನಾನು BA ಹೇಳಿದಾಗ ಮಾಮೂಲಿ ಹುಡುಗಿ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಚೆನ್ನಾಗಿದ್ಯಾ, ತುಂಬಾ ಚೆನ್ನಾಗಿದ್ಯಾ ಅಮ್ಮ. ನಾನು ಆ ಥರ ಹುಡುಗಿ ಅಲ್ಲ ಸರ್, ಪ್ಲೀಸ್ ಸರ್. ಭಯನಾ? ಯೋಚನೆ ಮಾಡಬೇಡ. ಎಲ್ಲಿ ಆ ಬ್ಯಾಗ್ ಕೊಡು. ಇನ್ ಮುಗೀತು, ಎಲ್ಲ ಕೆಲಸ ಆದಾಗೆ. ಈ ದೊಡ್ಡಯ್ಯ ಒಂದ್ಸಾರಿ ಮಾತು ಕೊಟ್ಟ ಮೇಲೆ ನಿನ್ ಎಲ್ಲ ಕೆಲಸ ಆದಾಗೆ. ಏನೇನು ಅಲ್ಲೇ ನಿಂತಿದ್ಯಾ? ಬಾ. ನಾನು ಬಡವರು, ಕೆಲಸ ಹೊಡ್ಕೊಂಡು ನಿಮ್ ಹತ್ರ ಬಂದಿದ್ದೀನಿ. ನಿನ್ಗೇನ್ ಬೇಕು ಹೇಳು, ಒಳ್ಳೆ ಕೆಲಸ ಕೊಡಿಸ್ತೀನಿ, ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ. ನಾನು ನಿನ್ನ ಲೈಫ್ ಸೆಟ್ಲ್ ಆಗೋ ತರ ಮಾಡ್ತೀನಿ, ನನ್ ನಂಬು. ಏಯ್, ಎಲ್ಲೋಗ್ತಿದ್ಯಾ? ನಿಂತ್ಕೊಳ್ಳೆ, ನಿಂತ್ಕೊಳ್ಳೆ. ಯಾರು ನೀವು? ಕ್ರೈಮ್ ರಿಪೋರ್ಟರ್ಸ್. ವೆಲ್ ಡನ್ ನಂದಿನಿ, ವೆಲ್ ಡನ್. ಪದವಿ ಅಧಿಕಾರದ ಮತ್ತಿನಲ್ಲಿ ಹೆಲ್ತ್ ಮಿನಿಸ್ಟರ್ ಮಾಡ್ತಿರೋ ಅಕೃತ್ಯಗಳನ್ನ ರೆಡ್ ಹ್ಯಾಂಡ್ ಆಗಿ ಶೂಟ್ ಮಾಡಿದೀಯ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಕಮ್ ಆನ್, ಸಿಟ್ ಡೌನ್. ನಮ್ಮ ನ್ಯೂಸ್ ಚಾನೆಲ್ ಕ್ರೈಮ್ ರಿಪೋರ್ಟರ್ ಆಗಿ ನೀನ್ ಮಾಡಿದ್ದು ಮಾಮೂಲಿ ಅಡ್ವೆಂಚರ್ ಅಲ್ಲ. ಇಟ್ಸ್ ಮೈ ಡ್ಯೂಟಿ. ಇದು ಹೊಗಳ್ತಾ ಇರೋದಲ್ಲ ನಂದಿನಿ, ನಿಜ. ಕೆಲಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ವಯಸ್ಸಿಗೆ ಬಂದ ಹುಡುಗಿನ ಬಲವಂತವಾಗಿ ಅನುಭವಿಸೋ ಆ ಮೂರ್ಖನಿಗೆ ಸರಿಯಾಗಿ ಪಾಠ ಕಲ್ಸಿದ್ಯಾ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ವಾಟ್ಸ್ ದ ಮ್ಯಾಟರ್? ಹೆಲ್ತ್ ಮಿನಿಸ್ಟರ್ ರಿಸೈನ್ ಮಾಡಿದ್ದಾರೆ. ಗುಡ್. ಸ್ಕ್ರೋಲಿಂಗ್ ಆಗ್ತಾ ಇದೆಯಲ್ಲ? ಎಸ್ ಸರ್. ಬಿ ಕೇರ್ಫುಲ್ ನಂದಿನಿ. ಸರ್, ಇಂಥವ್ರಿಗೆಲ್ಲ ನಾವು ಭಯ ಪಟ್ರೆ ನಾವು ಡ್ಯೂಟಿ ಮಾಡೋಕ್ಕಾಗೋದಿಲ್ಲ. ಆವೇಶದಲ್ಲಿ ಅವನು ನಿಮ್ಗೇನಾದ್ರೂ ತೊಂದರೆ ಮಾಡ್ಬೋದು. ಐ ಅಪ್ರಿಷಿಯೇಟ್ ಯುವರ್ ಗಟ್ಸ್ ನಂದಿನಿ. ಈವನ್ ದ ಲಯನ್ ಹ್ಯಾಸ್ ಟು ಡಿಫೆಂಡ್ ಇಟ್ ಸೆಲ್ಫ್ ಫ್ರಮ್ ಫ್ಲೈಸ್. ಸರ್, ಈ ಸೃಷ್ಟಿಯಲ್ಲಿ ಒಂದೇ ಒಂದು ನಿಜ, ಅದು ಮರಣ. ಸರ್, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಟಿವಿ ರೈಟ್ಸ್ ಜೊತೆಗೆ ಅದನ್ನ ಎಲಿಮಿನೇಟ್ ಮಾಡಿ ತೋರಿಸೋ ಟಿವಿ ಚಾನೆಲ್ಸ್ ಕೂಡ ಜಾಸ್ತಿ ಆಗ್ತಿವೆ. ಸೊ ಈಗಿರೋ ಕಾಂಪಿಟೇಷನ್ ಅಲ್ಲಿ ನಾವು ಅದಕ್ಕೆ ಸರಿಸಾಟಿಯಾಗಿ ನಿಂತ್ಕೋಬೇಕು ಅಂದ್ರೆ ಯಾವ ನ್ಯೂಸ್ನಾದ್ರೂ ನಾವು ಮುಂಚೆನೆ ಟೆಲಿಕಾಸ್ಟ್ ಮಾಡಬೇಕು. ಯು ಆರ್ ರೈಟ್ ನಂದಿನಿ. ಯಾವುದೇ ನ್ಯೂಸು ಲೇಟ್ ಆದ್ರೆ ಸ್ಟೇಲ್ ಆಗ್ಬಿಡುತ್ತೆ. ಅದರಿಂದ ನಾವು ಕೊಡೋ ಎನಿ ನ್ಯೂಸ್ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಯಾವಾಗ ಅದು ಟೆಲಿಕಾಸ್ಟ್ ಆಗುತ್ತೆ ಅಂತ ಜನ ಎದುರು ನೋಡ್ತಿರ್ಬೇಕು. ಅದಕ್ಕೋಸ್ಕರ ನಾನು ನಿನಗೊಂದು ಅಸೈನ್ಮೆಂಟ್ ಕೊಡಬೇಕು ಅನ್ಕೊಂಡಿದ್ದೀನಿ. ಅದೇನ್ ಗೊತ್ತಾ? 7G. ವಾಟ್? 7G ಗೆಸ್ಟ್ ಹೌಸ್. ಎಕ್ಸ್ಕ್ಯೂಸ್ ಮೀ ಸರ್, ಅದು ದೆವ್ವದ ಬಂಗ್ಲೆ ಅಲ್ವಾ? ಆ 7G ಗೆಸ್ಟ್ ಹೌಸ್ ನಲ್ಲಿ ದೆವ್ವಗಳು ಭೂತಗಳು ಬಲವಾಗಿ ತಿರುಗಾಡ್ತಿವೆ ಅಂತ ರೂಮರ್ ಜೋರಾಗಿದೆ. ಅದನ್ನ ನೀನು ಬ್ರೇಕ್ ಮಾಡಬೇಕು. ಶೋರ್ ಸರ್, ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಮೀ. ಸರ್, ಈ ಅಸೈನ್ಮೆಂಟ್ನ ನಂದಿನಿಗೆ ಕೊಡ್ತಾ ಇದ್ದೀರಾ? ಬಿಕಾಸ್ ನಂದಿನಿ ಮೇಲೆ ನನಗೆ ನಂಬಿಕೆ ಇದೆ, ಅದಕ್ಕೆ. ನಂದಿನಿಗೆ ನಮ್ಮ ಬಾಸ್ ಆಗಿಂದಾಗೆ ನನಗೆ ರಿಪೋರ್ಟ್ ಕಳಿಸ್ತೀರಿ. ಬಿ ಕೇರ್ಫುಲ್.
ನಿನ್ ಮದ್ವೆಗಾಗಿ ನೀನ್ ಎಷ್ಟು ಕಷ್ಟಪಟ್ಟಿದ್ಯೋ ನಿನ್ ಸಿನಿಮಾದಲ್ಲಿ ನಾನು ನೋಡಿದ್ದೀನಿ. ಈಗ ನಾನ್ ಸಿನಿಮಾ ತೆಗಿಯೋಕೆ ನಿನಗಿಂತ ಜಾಸ್ತಿ ಕಷ್ಟಪಡ್ತಾ ಇದೀನಿ ನೋಡು. ಪ್ರೊಡ್ಯೂಸರ್ ಏನೋ ಸಿಕ್ಕಿದ್ದಾರೆ, ಆದ್ರೆ ಅರ್ಧನೇ ಇನ್ವೆಸ್ಟ್ ಮಾಡ್ತಾರಂತೆ. ನಾನು ಎಲ್ಲಿಂದ ತರ್ಲಿ? ಮಿಕ್ಕಿದ್ ನೀನೇ ಕೊಡ್ತೀಯೋ ಇಲ್ಲ ಬೇರೆಯವ್ರ ಕೈಲಿ ಕೊಡಿಸ್ತೀಯೋ ನೀನೇ ನೋಡ್ಕೋಬೇಕು ಸ್ವಾಮಿ. ಹಲೋ, ಹಾಯ್ ರಾಹುಲ್. ಏನೋ ಅಮೆರಿಕದಲ್ಲಿ ಈಗ ಮಿಡ್ ನೈಟು, ನಿಮ್ಗೆ ಫೋನ್ ಮಾಡೋದಕ್ಕೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ವಾ? ಇಷ್ಟು ಅರ್ಧರಾತ್ರಿಗೆ ಫೋನ್ ಮಾಡೋದು? ಫೋನ್ ತೆಗೆಯೋದಕ್ಕೆ ಇಷ್ಟೊತ್ತೇನಾ? ಅದಾ ದೇವಸ್ಥಾನದಲ್ಲಿದ್ದೆ ಕಣ. ಇಟ್ಸ್ ಓಕೆ. ನಮ್ಮವರೆಲ್ಲ ಹೇಗಿದ್ದಾರೆ? ಡೇಟಿಂಗ್ ಅಲ್ಲೆಲ್ಲ ಬಿಸಿನಾ? ಆಹಾ ಬಹಳ ಬಿಸಿ. ಸ್ವಲ್ಪ ಹಿಂತಿರುಗಿ ನೋಡು. ಸರ್ಪ್ರೈಸ್ ರಾ. ಅವರಿಬ್ರಲ್ಲಿ ಅವರು ಹಿಂದೆ ಬರ್ತಿದ್ದಾರೆ. ಏನು ಹಾಲಿಡೇಸಾ? ಯಾ, ಪರ್ಮನೆಂಟ್ ಹಾಲಿಡೇಸ್. ವಾಟ್ ರಿಸೆಷನ್ ರಾ? ಜಾಬ್ ಇಂದ ತೆಗ್ಬಿಟ್ರು. US ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇಂಡಿಯಾಗೆ ಬಂದ್ಬಿಟ್ವಿ. ಏಯ್, ನೀವ್ ಹೇಗೆ ಬಂದ್ರು? ಈ ಸಿಟಿಲಿ ನಿನ್ ತಾಜ್ ಮಹಲ್ ಯಾರಿಗ್ ಗೊತ್ತಿಲ್ಲ? ಯಾರು ಬೇಕಾದ್ರೂ ಕರ್ಕೊಂಡು ಬಂದ್ ಬಿಡ್ತಾರೆ ಕಣ. ಈ ನಿನ್ ರೂಮ್ ಏನು, ನಿನ್ನ ಅವತಾರ ಏನು, ಅದ್ ಹೇಗೋ ಇಲ್ಲಿ ಬದುಕ್ತಾ ಇದೆಯಾ? ನೀನ್ ಯಾವ್ದೋ ಸಿನಿಮಾ ಮಾಡಿದ್ಯಲ್ಲ, ಸಕ್ಸಸ್ ಆಯ್ತಾ ಅದು? ಕಮರ್ಷಿಯಲಿ ಸಕ್ಸಸ್ ಆಗ್ಲಿಲ್ಲ, ಆದ್ರೆ ಅವಾರ್ಡ್ ಬಂದ್ ಕಣ. ಬೇರೆ ಅವಕಾಶಕ್ಕೆ ಪ್ರಯತ್ನ ಮಾಡ್ಲಿಲ್ವೇನೋ? ಟ್ರೈ ಮಾಡ್ತಾ ಇದ್ದೀನಿ. ಪ್ರೊಡ್ಯೂಸರ್ ಏನೋ ಸಿಕ್ಕಿದ್ದಾರೆ, ಆದ್ರೆ ಅವ್ರಿಗೆ ಹಾರರ್ ಸಿನಿಮಾನೇ ಬೇಕಂತೆ. ಹಾರರ್? ಹೌದ್ರೋ. ಈಗ ಬರ್ತಿರೋ ಹಾರರ್ ಮೂವೀಸ್ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗ್ತಿದ್ಯಲ್ಲ, ಅದರಿಂದ ಎಲ್ರು ಹಾರರ್ ಮಿಸ್ಟ್ರಿ ಅಂತಿದ್ದಾರೆ ಕಣ್ರೋ. ಮತ್ ಯಾವಾಗ ಸ್ಟಾರ್ಟ್ ಮಾಡ್ತೀಯೋ? ಅಲ್ಲೇ ಇರೋದ್ ಕಣ ಪ್ರಾಬ್ಲಮ್. ಪ್ರೊಡ್ಯೂಸರು ಅರ್ಧ ಇನ್ವೆಸ್ಟ್ ಮಾಡ್ತಾರಂತೆ, ಮಿಕ್ಕಿದ್ದನ್ನ ನಾನೇ ನೋಡ್ಕೋಬೇಕಂತೆ. 20 lakhs ಆದ್ರೆ ನಮ್ಮ ಅಪ್ಪನ ಹತ್ರ ಟ್ರೈ ಮಾಡ್ತೀನಮ್ಮ. ಬ್ಯಾಲೆನ್ಸ್ 30 lakhs ಟ್ರೈ ಮಾಡ್ರೋ, ಆದ್ರೆ ನಿಮ್ ಜಾಬೇ ಇಲ್ವಲ್ರೋ. ರಾಹುಲ್, ನಾವ್ ಇಷ್ಟಿನ ಸಂಪಾದನೆ ಮಾಡಿದ ದುಡ್ಡು ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇದೆಯಲ್ಲೋ. ಥ್ಯಾಂಕ್ಸ್ ಕಣ್ರೋ, ಈ ನಿಮ್ ಹೆಲ್ಪ್ ನ ನಾನು ಲೈಫ್ ಲಾಂಗ್ ಮರೆಯಲ್ಲ. ಈ ಡವೆಲ್ಲ ನಮ್ಮ ಹತ್ರ ಬೇಡ, ಮುಂದೇನ್ ಮಾಡ್ತೀಯ ಅಂತ ಹೇಳು. ನನ್ನ ಹತ್ರ ಒಂದು ಕಾನ್ಸೆಪ್ಟ್ ರೆಡಿ ಇದೆ. ಆ ಸಬ್ಜೆಕ್ಟ್ಗೆ 5 ಜನ ಹೀರೋ ಬೇಕು. ಆ 5 ಜನ ನೀವ್ಯಾಕೆ ಆಗ್ಬಾರ್ದು? ವಾಟ್? ಸಾರಿ ಕಣ. ಪ್ಲೀಸ್ ಕಣ್ರೋ, ನಾನು ಹೇಳೋದು ಕೇಳ್ರೋ. ಆಡಿಯನ್ಸ್ ತುಂಬಾ ಲೈಕ್ ಮಾಡ್ತಾರೆ ಕಣ್ರೋ. ಈ ಸಬ್ಜೆಕ್ಟ್ ಮೇಲೆ ನಂಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಪ್ಲೀಸ್ ಕಣ್ರೋ, ಆಗಲ್ಲ ಅಂತ ಹೇಳ್ಬೇಡಿ. ಜಾಬ್ ಸಿಗೋವರೆಗೂ ಇದನ್ನ ಮಾಡೋಣ ಕಣ್ರೋ. ಒಂದ್ ವೇಳೆ ಸಕ್ಸಸ್ ಆಯ್ತು ಅಂದ್ರೆ ಮೆಗಾ ಸ್ಟಾರ್, ಸೂಪರ್ ಸ್ಟಾರ್, ಗೋಲ್ಡನ್ ಸ್ಟಾರ್, ಈ ಎಲ್ಲ ಸ್ಟಾರ್ಗಳು ನಾವೇ. ಏನಪ್ಪ ವಾಸು, ಚೆನ್ನಾಗಿದೀಯಾ? ನಮ್ಮ ಮಗಂದೇನ್ರಿ? ಹೌದೇ? ಯಾವಾಗ ಬಂದೆ? ನಿನ್ನೆ ಬಂದೆ. ನಿನ್ನೆನೆ ಬಂದಂತೆ ಕಣೆ. ಹೌದಾ? ನಿನ್ನೆ ಬಂದು ಅಲ್ಲೇನೋ ಮಾಡ್ತಿದ್ಯಾ? ಮನೆಗ್ ಬರತ್ ತಾನೆ? ಅಲ್ಲಿ ಬಂದು ಏನ್ ಮಾಡ್ಬೇಕು? ಅಲ್ಲಿ ಬಂದು ಏನ್ ಮಾಡ್ಲಿ ಅಂತ ನಿನ್ ಮಗ ಕೊಡಿಲಿ. ಅದ್ಯಾಕೋ ಹೊಟ್ಟೋರು ಮರ್ತೋಯ್ತಾ? ನಾನು ನಿಮ್ಮಪ್ಪ ಇನ್ನೂ ಬದುಕಿದೇವ್ ಕಣೋ. ಒಂದ್ಸಲ ಬಂದು ನೋಡ್ಕೊಂಡು ಹೋಗಪ್ಪ. ಮಮ್ಮಿ, ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇದೀನಿ ಮಮ್ಮಿ. ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ ಮಮ್ಮಿ. ಬಾಯ್ ಮಮ್ಮಿ. ಲೋ ವಾಸು, ಫ್ರೀ ಆಗಿದ್ಯಾ? ಹೋಗಿ ಅಪ್ಪ ಅಮ್ಮ ನೋಡ್ಕೊಂಬರ್ದಲ್ವಾ? ಬೇಡ ಕಣೋ, ಇವಾಗ ಹೋದ್ರೆ ಮದುವೆ ಆಗೋಂತ ಬಲವಂತ ಮಾಡ್ತಾರೆ. ಡೈಲಾಗ್ ಸುಮ್ನಿರೋ, ಯಾಕೋ ನಗ್ತಾ ಇದ್ದೀರಾ? ನಿನ್ ಮಾವ ನಿಜವಾಗ್ಲೂ ಚಾಲಕ ಕಣೋ. ನಿನಗೆ ಕೆಲಸ ಇಲ್ಲ ಅಂತ ಮಗಳು ಕೊಡಲ್ಲ ಅಂದಿದ್ದ. ಸಿನಿಮಾದಲ್ಲಿ ಹೀರೋ ಅಂತ ಮದುವೆ ಒಪ್ಕೊಂಡಿದ್ದಾನೆ. ಹುಚ್ಚ ಕಣ ನಿಮ್ಮ ಮಾವ. ನಿಜವಾಗ್ಲೂ ಅವರಿಗೆ ಹುಚ್ಚು. ನಿಮ್ಯಾನ್ಸ್ ಅಲ್ಲಿ ಇದ್ದಾರೆ ನಿಜವಾಗ್ಲೂ. ಹೌದು ಕಣೋ, ಅವ್ರು ಯಾವಾಗ ಏನ್ ಮಾತಾಡ್ತಾರಂತಾನೆ ಗೊತ್ತಾಗಲ್ಲ. ಸಾರಿ ರಾಜು. ಪರವಾಗಿಲ್ಲ. ಹೌದು, ಸೀನು ಎಲ್ಲಿ? ಅವನು ಅವ್ರ ಅಪ್ಪ ಅಮ್ಮನ ನೋಡೋದಿಕ್ಕೆ ಹೋಗಿದ್ದಾನೆ. ಏನೇ ಮಾಡ್ತಿದ್ಯಾ? ಎಲ್ರೂ ನಿಂಗೆ ವೇಟಿಂಗ್. ಬಾ. ಏನು ಶಾಕ? ಸೀಟ್ ಬದಲಾಗಿದೆ ಅಂತ? ಎರಡನೇ ಹೆಂಡತಿ ಅಲ್ವಾ? ನನ್ನ ಜಾಗ್ರತೆಯಲ್ಲಿ ನಾನಿದ್ದೀನಿ. ನಿಮ್ ಡ್ಯಾಡಿ ಒಬ್ರೇ ಸಿಗ್ತಾರೆ ಅಂತ ಆಫೀಸಿಗೆ ಬಂದಿದ್ಯಾ? ಅನ್ಸೂಯ, ಪ್ಲೀಸ್. ಆಫೀಸಲ್ಲಿ ಯಾಕೆ? ಇಲ್ಲಿ ಬೇಡ, ಮನೇಲಿ ಮಾತಾಡೋಣ. ಯಾಕೆ? ಪರ್ಮನೆಂಟ್ ಆಗಿ ಮಂದಿ ಇಟ್ಕೊಳ್ಳೋದಕ್ಕ? ನಾನು ಒಪ್ಪೋದಿಲ್ಲ. ಆಂಟಿ ಪ್ಲೀಸ್, ನನಗೋಸ್ಕರ ನೀವು ಡ್ಯಾಡಿ ಜಗಳ ಆಡ್ಬೇಡಿ. ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಾಯ್ತಲ್ಲ, ಇನ್ ಹೊರಬಹುದು. ಅನ್ಸೂಯ, ಹೆಂಡತಿ ಸತ್ ಮೇಲೆ ಪಿ ಆಗಿದ್ ನನ್ನ ಮತ್ತೆ ಮದ್ವೆ ಆದ್ರಿ. ನಿಮ್ ಮಗನ್ ನಾನೇನೋ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಅಮೆರಿಕ ಕಳ್ಸಿದ್ರಿ. ಈಗೇನಾಯ್ತು?
ಕೆಲಸ ಕಳ್ಕೊಂಡು ರೋಡಲ್ಲಿ ಬಂದ್ ನಿಂತಿದ್ದಾನೆ. ಆಂಟಿ ನಾನು ಯಾವಾಗ್ಲೂ ನಿಮ್ಮ ನಮ್ಮನ್ ತರನೇ ನೋಡ್ತಿದ್ದೆ, ಈಗ್ಲೂ ನೋಡಪ್ಪ, ಈ ಅಮ್ಮ ಗಿಮ್ಮ ಸೆಂಟಿಮೆಂಟ್ ಡೈಲಾಗೆಲ್ಲ ಇಲ್ಲಿ ಬೇಡ. ನಿಮ್ ಡ್ಯಾಡಿ ಅವ್ರ ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ನನ್ನ ಹೆಸರಿಗೆ ಮಾಡಿದ್ದಾರೆ. ಹಾ, ಬೇಕಾದ್ರೆ ನೀನು ಇಲ್ಲಿ ಜಾಬ್ ಮಾಡಬಹುದು ನಿಮ್ ಡ್ಯಾಡಿ ತರ, ಆದ್ರೆ ಆಫೀಸ್ ಬಾಯ್ ಆಗಿ. ಥ್ಯಾಂಕ್ಸ್ ಡ್ಯಾಡಿ. ನಾನು ಜಾಬಿಗೆ ಟ್ರೈ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನ ಭೇಟಿ, ಸಾರಿ, ನಾನು ಮತ್ತೆ ಬರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬರಲ್ಲ ಡ್ಯಾಡಿ. ಕೆಲಸ ನೋಡ್ರಿ. ಯಾ ಅನ್ಸೂಯ, ಹಲೋ, ನಾನ್ ಚಮನ್ ಲಾಲ್ ಮಾತಾಡ್ತಿರೋದು. ಚಮನ್ ಲಾಲ್, ಚೆನ್ನಾಗಿದ್ದೀರಾ? ಹಾ, ನಿಮ್ಮ ದಯದಿಂದ ಇಲ್ಲಿವರೆಗೂ ಕ್ಷೇಮವಾಗಿದ್ದೀನಿ ಸರ್. ಏನ್ ವಿಷಯ? ಏನ್ ಹೇಳಿ ಸರ್, ನಿಮ್ಮ ಗೆಸ್ಟ್ ಹೌಸ್ ಕೊಂಡ್ಕೋಬೇಕು ಅಂತ ಆಸೆ ಪಟ್ಟೆ. ಹೋದ್ ತಿಂಗಳು ಅದಕ್ಕೆ ಅಂತ ಅಡ್ವಾನ್ಸ್ ಕೂಡ ಕೊಟ್ಟಿದ್ದೀನಿ. ಅದಕ್ಕೆ ಏನಾಯ್ತು ಇವಾಗ? ಇವಾಗ ಏನಾಯ್ತು ಅಂತ ಕೇಳ್ತಿರಲ್ಲ ಸರ್. ನೀವು ಅಮೆರಿಕಾದಿಂದ ಬೇಗ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಟ್ರೆ ನಾನು ಅದನ್ನ ಫ್ಲಾಟ್ ಮಾಡ್ಕೊಂಡು ಮಾರ್ಕೋತೀನಿ. ಆಯ್ತು, ಫ್ರೀ ಆದ್ಮೇಲೆ ಇಂಡಿಯಾಗೆ ಬರ್ತೀನಿ. ನೀವು ಲೇಟ್ ಮಾಡಿದ್ರೆ ನಂಗೆ ತುಂಬಾ ಲಾಸ್ ಆಗುತ್ತೆ. ಈಗಲೇ ರಿಯಲ್ ಎಸ್ಟೇಟು ತುಂಬಾ ಕಷ್ಟದಲ್ಲಿದೆ. ಗೊತ್ತು, ನನಗೆ 108 ಕೆಲ್ಸಗಳಿದೆ. ವೀಸಾದು ಪ್ರಾಬ್ಲಮ್ ಇದೆ. ನೀವು ಟೈಮ್ ಮಾಡ್ಕೊಂಡು ಬೇಗ ಬನ್ನಿ ಸರ್. ಈಗಲೇ ನಿಮ್ಮ ಗೆಸ್ಟ್ ಹೌಸ್ ಬಗ್ಗೆ ಏನೇನೋ ಕಥೆ ಕಟ್ತಿದ್ದಾರೆ. ಹೌದಾ? ಏನದು? ಹೇಳ್ತೀನಿ ಕೇಳಿ. 3 ತಿಂಗಳ ಮೇಲೆ ಇಲ್ಲಿ ಯಾರು ಇರ್ತಾ ಇಲ್ಲ, ದೆವ್ವ ಭೂತ ಎಲ್ಲ ವಾಸ ಮಾಡ್ತಿದೆ ಅಂತ ಏನೇನೋ ಕಥೆ ಹೇಳ್ತಿದ್ದಾರೆ. ಏನ್ರಿ ಈ ಕಾಲದಲ್ಲೂ ದೇವಭೂತಗಳ? ಸಾರ್, ನನಗೂ ಕೂಡ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ನೀವು ಆದಷ್ಟು ಬೇಗ ಇಲ್ಲಿಗೆ ಬನ್ನಿ. ಆಯ್ತು. ಅಲ್ಲಿ ತನಕ ಯಾರಾದ್ರೂ ಗೆಸ್ಟ್ ಹೌಸ್ ನಲ್ಲಿ ಸ್ಟೇ ಮಾಡಿದ್ರೆ ನನಗೆ ಬೆನಿಫಿಟ್ ಸರ್. ಸರಿ, ನಮ್ ವಾಚ್ಮನ್ ಹೇಳಿ ಅರೇಂಜ್ ಮಾಡ್ತೀನಿ ರೀ. ಥ್ಯಾಂಕ್ ಯು ಸರ್, ಇಡ್ತೀನಿ. ರಾಹುಲ್, ನಿಂದ ಅಮ್ಮಯ್ಯ ಅಂತೀನೋ, ಪ್ಲೀಸ್ ಆ ಡೋರ್ ಲಾಕ್ ಓಪನ್ ಮಾಡೋ. ಸೀನೋ, ಸುಮ್ಮನೆ ನಾನು ಡಿಸ್ಟರ್ಬ್ ಮಾಡಿ ನನ್ನ ಮೂಡೆಲ್ಲ ಡೈವರ್ಟ್ ಮಾಡಬೇಡ ಪ್ಲೀಸ್. ಏನೋ ನಿನ್ನ ಮೂಡು? ಡೋರ್ ಲಾಕ್ ಮಾಡಿ ಯಾಕೋ ಪ್ರಾಣ ತಿಂತ ಇದೆಯಾ? ರಾಹುಲ್, ನೀನು ಹಾರರ್ ಸಬ್ಜೆಕ್ಟ್ ಮಾಡು ಅಂತ ಹೇಳಿದ ಪ್ರೊಡ್ಯೂಸರ್ ಯಾರು? ಅವ್ನು ಎಲ್ಲಿರ್ತಾನೆ ಹೇಳು. ಅವನ ಹತ್ರ ಈ ದೆವ್ವಗಳನ್ನೆಲ್ಲ ಕರ್ಕೊಂಡು ಹೋಗಿ ಅವನಲ್ಲೇ ಮರ್ಡರ್ ಮಾಡಿಸ್ಬಿಡ್ತೀನಿ. ಏನೋ ನಿನ್ ಗಲಾಟೆ? ಗಲಾಟೆ ಅಲ್ಲ ಕಣೋ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಕಣೋ. ಬರುತ್ತಾಗ್ಲೇ ಕರ್ದ, ಆಚೆ ಹೋಗೋಣ ಬಾ ಅಂತ. ನಾನಿಲ್ಲ, ರಾಹುಲ್ ಜೊತೆ ಇರ್ತೀನಿ ಅಂದೆ. ಈಗ ನೋಡು ಅನ್ಭವಿಸ್ತಾ ಇದ್ದೀನಿ. ಆಫ್ ಮಾಡೋ ಪ್ಲೀಸ್. ಟಾರ್ಚರ್ ಕೊಡ್ಬೇಡ ಕಣೋ. ರಿಮೋಟ್ ಕೊಡೋ, ಇಲ್ಲಿ ರಿಮೋಟ್ ಕೊಡೋ, ನಾನೇ ಆಫ್ ಮಾಡ್ತೀನಿ. ಲೋ ಸೀನು, ಒಬ್ಬನೇ ಕೂತ್ಕೊಂಡು ನೋಡೋದಕ್ಕೆ ನನಗೂ ಭಯ ಕಣೋ. ಅದಕ್ಕೆ ನಿನ್ ಜೊತೆ ನೋಡ್ತಿರೋದು ನಾನು. ಹಾಗಂತ ಡೋರ್ ಲಾಕ್ ಮಾಡಿ
ಈ ತರನಾ? ನೋಡು, ಯಾರೋ ಬಂದ್ರು ಅನ್ಸುತ್ತೆ. ಈಗಲಾದ್ರೂ ಡೋರ್ ಓಪನ್ ಮಾಡೋ. ಡೋರ್ ಲಾಕ್ ಮಾಡಿದ್ರೆ ತಾನೆ ಓಪನ್ ಮಾಡೋಕೆ. ನೀವಾ? ಇಷ್ಟೊತ್ತೆಲ್ಲ ಹೋಗಿದ್ರಿ? ಸಿನಿಮಾಗೋ. ಹೌದಾ? ಯಾವ ಸಿನಿಮಾಗೆ? ಡೆಸ್ಟ್ ಡೆವಿಲ್. ಏನು? ಡೆಸ್ಟ್ ಡೆವಿಲ್ ಸೂಪರ್ ಸಿನಿಮಾ ಕಣೋ. ಹಾರರಾ? ಯಾ ಹಾರರಾ? ಅಯ್ಯಪ್ಪ, ಏನಾಯ್ತು ಇವನಿಗೆ? ದೆವ್ವ ಹಿಡಿದಿದೆ. ಚಂದ್ರಮುಖಿ ಕರೀತಾ ಇದ್ದಾಳೆ. ರಾರಾ ರಾರಾ ಲಕ ಲಕ ಲಕ. ಏಯ್ ಬನ್ರೋ. ಸೀನು ನೀನು ಬಾರೋ. ರಾರಾ ರಾರಾ ಲಕ 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 ಲಕ. ನಾನು ಬರಲ್ಲ, ನೀವು ಹೋಗ್ರೋ. ನಡೀರ ಹೋಗೋಣ. ಹೋಗೋಣ. ನಡೀರಪ್ಪ. ರಾಹುಲ್, ದೆವ್ವ ಕಂಡ್ರೋ. ನಾನ್ ಬರ್ತಾ ಇದೀನಿ. ರಾಹುಲ್ ನಿಂತ್ಕೊಂಡ್ರ. ನಂದಿನಿ, ಈ ತರಕಾರಿ ಹಣ್ಣು ಮಾರೋರ ಹತ್ರ ಎಲ್ಲ ವಿಷಯಗಳು ಗೊತ್ತಿರ್ತದೆ ಇವ್ರಿಗೆ. ಒಂದು ನಿಮಿಷ ನಾನು ವಿಚಾರಿಸಿ ಅಂತಾಳ. ಅಮ್ಮ, ನಿಮ್ಮ ಹೆಸರೇನಮ್ಮ? ಯಾವ ಹಣ್ಣು ಕೊಡ್ಲಿ? ಅಮ್ಮ, ನಿಮ್ಮ ಹೆಸರು ಏನಮ್ಮ? ಬಾಳೆಹಣ್ಣು ಬೇಕಾ? ಬೇಡ, ನಿನ್ನ ಹೆಸರು ಬೇಕು. ಹಣ್ಣು ಮಾರೋಳ ಹೆಸರು ಕಟ್ಕೊಂಡು ನೀನೇನಪ್ಪ ಮಾಡ್ತೀಯಾ? 7G ಗೆಸ್ಟ್ ಹೌಸ್ ಬಗ್ಗೆ ಕೇಳೋಣ ಅಂತ. ನನ್ನ ಹೆಸರು ಹೇಳೋಕೆ ಅದೇ ಅಡ್ಡ ಬರ್ತಾ ಇರೋದು. ಏನು? ಆ ದೆವ್ವದ ಬಂಗ್ಲೆ ಅಡ್ಡ ಬರುತ್ತಾ? ಇಲ್ಲ, ದೆವ್ವನೇ ಬರುತ್ತೆ. ಆ ದೆವ್ವ ನೀನೇ ಯಾಕಾಗಿರಬಾರ್ದು? ನನ್ನ ದೆವ್ವ ಅನ್ನೋಕೆ ಎಷ್ಟೋ ಪೊಗರು ನಿನ್ಗೆ. ನಾನ್ ದೆವ್ವನ ದೆವ್ವನ ದೆವ್ವನ. ಹೆಚ್ಚಿಗೆ ಮಾತಾಡ್ಬೇಡ. ದೆವ್ವದ ಜೊತೆ ಆಟ ಆಡ್ಬೇಡ. ರಕ್ತ ಕಕ್ಕೊಂಡು ಸಾಯ್ತ್ಯ. ಅಮ್ಮ ಸಾರಿ ಮಾ, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟ. ದಯವಿಟ್ಟು ಕ್ಷಮಿಸಿ, ಬಿಟ್ಬಿಡಿ. ಆ ಗೆಸ್ಟ್ ಹೌಸ್ ಬಗ್ಗೆ ವಿವರವಾಗಿ ಹೇಳ್ಬೇಕು ಅಲ್ವಾ? ಅರೆ, ಸರಿಯಾಗಿ ಗೆಸ್ ಮಾಡಿದ್ದೀರಲ್ಲ. ಇದ್ರಲ್ಲಿ ಏನಿದೆ ಸರಿಯಾಗಿ ಗೆಸ್ ಮಾಡೋದಕ್ಕೆ? ಈ ದಾರಿಯಲ್ಲಿ ಯಾರೇ ಹೊಸಬ್ರು ಬಂದ್ರು ಈ ವಿಷಯಕ್ಕಾಗೆ ಬರ್ತಾರೆ. ಆದ್ರೆ ಒಂದು, ಈ ದಿಕ್ಕಿನಲ್ಲಿ ಯಾರೇ ಹೋದ್ರು ಮತ್ತೆ ಅವ್ರು ಬರೋದೇ ಇಲ್ಲ. ಅಂದ್ರೆ ದೆವ್ವ ನಮ್ಮನ್ನ ಸಾಯಿಸ್ಬಿಡುತ್ತಾ? ಕಲ್ಯಾಣ್, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೆ ಅವಸರ ಪಡ್ತೀಯಾ? ನೀವ್ ಹೇಳಿಮ್ಮ. ದೇವರು ಮನುಷ್ಯನ ಸೃಷ್ಟಿ ಮಾಡ್ದ, ಮನುಷ್ಯ ದೆವ್ವನ ಸೃಷ್ಟಿ ಮಾಡ್ದ. ದೆವ್ವಗಳನ್ನ ನೋಡ್ಬೇಕು ಅಂತ ಈ ಮನುಷ್ಯ ಯಾಕೆ ಹೀಗೆ ಅಲಿತಾನೋ ನಂಗೊಂದು ಗೊತ್ತಿಲ್ಲ. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳ್ತೀರಾ? ಒಳ್ಳೆ ಮನುಷ್ಯನಿಗೆ ಒಳ್ಳೆ ಸಾವು ಬಂದ್ರೆ ದೇವರು, ಮನುಷ್ಯನ ಮನುಷ್ಯ ಕೊಂದ್ರೆ ದೆವ್ವ. ದೇವರು ಮನುಷ್ಯನ ರಕ್ಷಣೆ ಮಾಡ್ತಾನೆ, ದೆವ್ವ ಮನುಷ್ಯನ ಚಿತ್ರಹಿಂಸೆ ಕೊಟ್ಟು ಸಾಯಿಸುತ್ತೆ. ಇದು ಏನೋ ಕತೆ ಹೇಳೋ ತರ ಇದೆ. ನೀನ್ ಸ್ವಲ್ಪ ಬಾಯ್ ಮುಚ್ತೀಯಾ? ಬೆಳಕು ಬಂದ್ರೆ ದೇವರು, ಕತ್ಲೆ ಬಂದ್ರೆ ದೆವ್ವ. ಕುರಿಗೆ ತೋಳನೇ ಶತ್ರು, ಹಸುಗೆ ಹುಲಿನೇ ಶತ್ರು, ಹೆಣ್ಣಿಗೆ ಅವಳು ಯವ್ವನನೇ ಶತ್ರು. ದೇವರ ಸಾಕ್ಷಿಯಾಗಿ ಈ ಗಂಡೇ ನಿನಗೆ ಶತ್ರು. ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ. ನೋಡಿದ್ದೆಲ್ಲ ಸತ್ಯ ಅಲ್ಲ, ಕೇಳಿದ್ದೆಲ್ಲ ಸುಳ್ಳಲ್ಲ. ನಿನ್ನನ್ನು ನೀನು ಅರ್ಥ ಮಾಡ್ಕೊಂಡ್ರೆ ಸತ್ಯ ನಿನಗೆ ತಿಳಿಯುತ್ತೆ. ಜಾಗ್ರತೆ. ನಂದಿನಿ, ನನ್ಗೆ ಯಾಕೋ ಇವಳ ಮೇಲೆ ಡೌಟ್ ಬರ್ತಾ ಇದೆ. ಯಾಕೆ? ಇವಳು ನಿಜವಾಗ್ಲೂ ಮನುಷ್ಯ ಆಗಿರೋಕ್ ಸಾಧ್ಯನೇ ಇಲ್ಲ. ಯಾರನ್ನು ಕೇಳಿದ್ರು ಈ 7G ಗೆಸ್ಟ್ ಹೌಸ್ ಬಗ್ಗೆ ಸರಿಯಾಗಿ ಹೇಳೋದೇ ಇಲ್ಲ. ಸುಮ್ಮನೆ ಇರು, ನಾನು ಕೇಳ್ತೀನಿ. ಎಕ್ಸ್ಕ್ಯೂಸ್ ಮೀ ಶರಣ್ರಿ, 7G ಗೆಸ್ಟ್ ಹೌಸ್ ಬಗ್ಗೆ ನಿಮಗೆ ಗೊತ್ತಾ? 7G ಗೆಸ್ಟ್ ಹೌಸಾ? ಅದು ಭಾರಿ ಭಯಂಕರವಾಗಿರೋ ಗೆಸ್ಟ್ ಹೌಸ್ ರೀ. ಹೌದಾ? ಅಲ್ಲೇ 3 ಮಂದಿ ಸೂಸೈಡ್ ಮಾಡ್ಕೊಂಡಾರ. ಕ್ಲೋಸ್ ಬಾ. ಅದ್ರ ಹುಸಾಬರೇ ನಮಗೆ ಯಾಕ ಅಂತ ನಾವು ಅದ್ರ ಹಂತ್ಯಾಕ ಹೋಗುದೇ ಇಲ್ರಿ. ಹೌದು, ಇಷ್ಟೆಲ್ಲ ಕೇಳಕತ್ತೀರಲ್ಲ, ನೀವು ಯಾವ ವಿಷಯಕ್ಕ ಅಂತ ಅಲ್ಲಿ ಹೊಂಟಿರಿ? ಸುಮ್ಮನೆ ನೋಡೋಣ ಅಂತ. ನೋಡಕ್ ಹೋದವ್ರು ವಾಪಸ್ ಬಂದೇ ಇಲ್ರಿ. ಯಾವ್ದೋ ಫೋನ್ ಬಡ್ಕೊಂತ ಇದೆ, ತೆಗೀರಿ. ಬಿಡಿ ನನ್ನ ಏನೇ ಮೊಬೈಲು. ಅವ್ರಿಗಂತೂ ಟೈಮ್ ಸೆನ್ಸ್ ಇಲ್ಲ. ಯಾವ ಟೈಮ್ನಲ್ಲಿ ಮಾಡಬಾರ್ದು ಆ ಟೈಮ್ನಲ್ಲೇ ಫೋನ್ ಮಾಡ್ತಾರೆ. ನೀನ್ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ನಿನ್ಗೂ ಸೆನ್ಸ್ ಇಲ್ವಾ? ಅಯ್ಯೋ, ಮತ್ತೆ ಮತ್ತೆ ಬಡ್ಕೊಳ್ತಾ ಇದೆ, ತಗೊಳ್ರಿ.
ಫೋನ್ ತಗೋ ಅಂತೀಯಾ? ಯಾರೋ ಕೆಲ್ಸಕ್ಕೆ ಬಾರ್ ನನ್ನ ಮಕ್ಕಳು ಫೋನ್ ಮಾಡ್ತಾನೆ ಇರ್ತಾರೆ. ಈಗ ನನಗೆ ಬಂದಿರೋ ರೊಮ್ಯಾಂಟಿಕ್ ಮೂಡ್ನಲ್ಲಿ ಫಸ್ಟ್ ನನ್ನ ಕೆಲಸ ಮುಗಿಸಿ ಆಮೇಲೆ ಫೋನ್ ತಗೊಳ್ಳೋದು. ಹಾಗಲ್ಲ ಪ್ರಿಯಾ, ನೀನು ಬಂದ್ರೆ ಸಕ್ಕತ್ತಾಗಿರುತ್ತೆ. ಓಹೋ, ಎಕ್ಸರ್ಸೈಸು ಮಾಡು ಮಾಡು. ಕಿರಣ್ enjoy ಬರೇ together. ಫೋನಲ್ಲಿ ಆಗೋಯ್ತು ನಿಂದು. ಸರಿ ಇಲ್ಲ. ಯಾರು ಹುಡುಬಿನಾ? ಡೈರೆಕ್ಟರ್ ಯಾಕೋ ಭಾಳ ಬ್ಯುಸಿ ಆಗಿದ್ದಾರೆ. ಏನೋ ನಿಂದು ಐಡಿಯಾ ಬರ್ತಿಲ್ವಾ ಇಲ್ಲ ಇಲ್ಲಿ ಬರೆಯೋಕೆ ಮೂಡ್ ಬರ್ತಾ ಇಲ್ವಾ? ನಿನ್ ಪ್ಯಾಲೇಸ್ ಒಳಗೆ ಹೋಗಿ ಬರೆಯೋ. ರಾಹುಲ್, ಸ್ಕ್ರಿಪ್ಟ್ ಮಾಡೋಕೆ ಅಂತ ನಿಮ್ ರೈಟರ್ಸು ಡೈರೆಕ್ಟರ್ಸು ಎಲ್ಲೆಲ್ಲೋ ಹೋಗ್ತಾರಂತೆ. ಹೌದು, ಈ ನಡುವೆ ಊಟಿ ಕೊಡೈಕೆನಾಲ್, ಮಾರಿಷಸ್, ಬ್ಯಾಂಕಾಕ್ ಕೂಡ ಹೋಗ್ತಾರಂತೆ. ನಾನು ನೆಟ್ನಲ್ಲಿ ಓದಿದ್ನೋ. ಅದೆಲ್ಲ ಬೇಡ, ನೀನೆಲ್ಲಾದ್ರೂ ಒಳ್ಳೆ ಲೊಕೇಶನ್ ಫಿಕ್ಸ್ ಮಾಡಿ ಅಲ್ಲೇ ಕುತ್ಕೊಂಡು ಬರಿ. ಒಳ್ಳೆ ಐಡಿಯಾ ಕಣೋ, ನಾವು ಅಲ್ಲಿಗೆ ಬರ್ಬೋದಾ? ಕರೆಕ್ಟ್ ಕಣೋ. ಸರಿ ಕಣ್ರು, ಒಬ್ರು ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ, ಅವ್ರಿಗೆ ಹೇಳಿದ್ರೆ ಒಂದು ಒಳ್ಳೆ ಲೊಕೇಶನ್ನ ಫಿಕ್ಸ್ ಮಾಡಿಕೊಡ್ತಾರೆ. ಇದು ರಾಹುಲ್, ಅದೇನು ಮಾಡ್ತೀವೋ ಬೇಗ ಮಾಡೋ. ರಿಸೀವ್ ಮಾಡ್ತಿಲ್ಲ. ಯಾರಿಗೋ ಫೋನು? ನಮ್ಮ ಮ್ಯಾನೇಜರ್ ಲಕ್ಷ್ಮಣ್ಗೆ. ಹಲೋ, ನಾನೇ. ಯಾರು? ಕಾಲ್ ಶೀಟ್ ಫ್ರೀ ಇಲ್ಲ ಸರ್, ಭಾಳ ಬ್ಯುಸಿ ಆಗಿದ್ದೀನಿ. ಹಲೋ ಹಲೋ, ಯಾರು ಮಾತಾಡೋದು? ಡೈರೆಕ್ಟ್ ಸರ್, ನಮಸ್ತೆ. ಯಾವಾಗ ಬರಬೇಕು? 1 ಅವರ್ ನಿಮ್ಮ ಹತ್ರ ಇರ್ತೀನಿ ಸರ್. ಓಕೆ. ಇಟ್ಸ್ ಓಕೆ ನಂದಿನಿ, ಇನ್ನೊಂದ್ಸಲಿ ಯೋಚನೆ ಮಾಡಿ ನೋಡು. ತುಂಬಾ ಯೋಚನೆ ಮಾಡಿನೇ ಈ ಡಿಸಿಷನ್ ತಗೊಂಡಿದ್ದೀನಿ ಸರ್. ಸರ್, 7G ಗೆಸ್ಟ್ ಹೌಸ್ ಬಗ್ಗೆ ನಾನು ಕಲ್ಯಾಣ್ ಹೋಗಿ ತುಂಬಾನೇ ಚೆನ್ನಾಗಿ ಎನ್ಕ್ವೈರಿ ಮಾಡಿದೀವಿ. ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು ಸಿಕ್ಕಿವೆ. ಯಾರನ್ನ ಕೇಳಿದ್ರು ದೆವ್ವಗಳು ಇವೆ ಅಂತಾನೆ ಹೇಳ್ತಾರೆ. ಎನಿಹೌ, ನೀವುಗಳಲ್ಲಿ ಸ್ಟೇ ಮಾಡಿದ್ರೆ ಪ್ರಾಬ್ಲಮ್ ಅನ್ನಿಸ್ತಾ ಇದೆ. ನೋ ಪ್ರಾಬ್ಲಮ್ ಸರ್. ಅಲ್ಲಿ ನಾವು ಹೊರಗಡೆಯಿಂದ ಎಷ್ಟೇ ಕಷ್ಟಪಟ್ಟು ಇನ್ವೆಸ್ಟಿಗೇಟ್ ಮಾಡಿದ್ರು ಪೂರ್ತಿ ನಿಜಾಂಶ ಗೊತ್ತಾಗಲ್ಲ. ನಿಜವಾಗ್ಲೂ ಅಲ್ಲಿ ದೆವ್ವಗಳಿದ್ಯಾ? ಇದೆ ಅಂತಾನೆ ಜನ ನಂಬ್ತಾ ಇದ್ದಾರೆ. ಆದ್ರೆ ಅಲ್ಲಿ ಕಳೆದ 3 ವರ್ಷದಿಂದ ಯಾವುದೇ ಹಾನಿ ಆಗಿರೋದ್ರ ಬಗ್ಗೆ ಎವಿಡೆನ್ಸ್ ಇಲ್ಲ. ಅಲ್ಲೇನ್ ನಡೆದ್ರು ಹೊರಗಡೆ ಗೊತ್ತಾಗೋದು ಕಷ್ಟ ಇದೆ. ಈ ಅಸೈನ್ಮೆಂಟ್ ನ ತಗೊಂಡ್ಮೇಲೆ ಹಿಂದಿರುಗ್ ನೋಡೋದು ನನಗೆ ಅಭ್ಯಾಸನೇ ಇಲ್ಲ. ನಾಳೆ ನಾವಲ್ಲಿ ಹೋಗ್ತೀವಿ ಸರ್. ಆ ಗೆಸ್ಟ್ ಹೌಸ್ ನಲ್ಲೇ ಸ್ಟೇ ಮಾಡ್ತೀವಿ. ಈ ವಿಷಯದಲ್ಲಿ ನೋ ಸೆಕೆಂಡ್ ಥಾಟ್ಸ್. ಡೈರೆಕ್ಟರ್ ಸರ್, ನೀವು ಕೇಳಿದ ಶೂಟಿಂಗ್ ಪ್ಲೇಸ್ ನಮ್ಮಲ್ಲಿ ಎಲ್ಲೂ ಇಲ್ಲ ಸರ್. ಆದರೆ ಒಂದೇ ಒಂದು ಜಾಗ ಇದೆ, ಕಾಸ್ಟ್ಲಿ ಆಗುತ್ತೆ. ಬೇರೆ ಸ್ಟೇಟ್ನಲ್ಲಿ ಶೂಟಿಂಗ್ ಮಾಡೋಷ್ಟು ಬಜೆಟ್ಟು ನಮ್ಮಲ್ಲಿಲ್ಲ ಲಕ್ಷ್ಮಣ್. ಬೇರೆ ಸ್ಟೇಟಿಗೆ ಹೋಗಬೇಕಾಗಿಲ್ಲ ಸರ್. ನನಗೆ ಗೊತ್ತಿರೋ ಒಂದು ಗೆಸ್ಟ್ ಹೌಸ್ ಇಲ್ಲೇ ಇದೆ. ಇಲ್ಲೇ ಇದೆಯಾ? ಎಲ್ಲಿದೆ? ಸಿಟಿನಲ್ಲಿ. ಸರಿಯಾಗಿ ಹೇಳು. 7G ಗೆಸ್ಟ್ ಹೌಸ್. ನೀವು ಅನ್ಕೊಂಡಿರೋ ಕಾನ್ಸೆಪ್ಟ್ಗೆ ಅದು ಬ್ರಹ್ಮಾಂಡವಾದ ಲೊಕೇಶನ್ ಸರ್. ಆದರೆ ಒಂದು ಪ್ರಾಬ್ಲಮ್ ಏನದು? ಅಲ್ಲಿ ದೆವ್ವಗಳಿದೆ ಅಂತ ವದಂತಿದೆ ಸರ್. ವದಂತಿನಾ? ಪರವಾಗಿಲ್ಲ ಬಿಡು. ಹಾಗಲ್ಲ ಸರ್, ನೀವು ಅಲ್ಲೇ ಸ್ಟೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಾಳೆ ನಿಮ್ಗೆ ಏನಾದರೂ ತೊಂದರೆ ಆದರೆ? ಡೋಂಟ್ ವರಿ ಲಕ್ಷ್ಮಣ್, ಅಲ್ಲಿ ನಿಜವಾಗ್ಲೂ ದೆವ್ವಗಳಿದ್ರೆ ನನ್ನ ಕತೆಗೆ ಹೆಲ್ಪ್ ಆಗುತ್ತೆ. ಯಾವಾಗ ಹೋಗೋಣ? ನಿಮ್ಮ ಇಷ್ಟ ಸರ್. ಏನ್ ಕಲ್ಯಾಣ್, ಇದೇ ಲಾಸ್ಟ್ ಅನ್ನೋ ತರ ತುಂಬಾ ಎಮೋಷನಲ್ ಆಗಿದ್ಯಾ? ಯುನೋ, ಟುಮಾರೋ ಇಸ್ ಜರ್ನಿ. ನೀನ್ ಹೋಗ್ತಾ ಇರೋದು ಫಾರಿನ್ಗಲ್ಲ, ಸಿಟಿ ಔಟ್ಸ್ಕಾಟ್ಗೆ. ಗೊತ್ತು, ಆದರೆ ವಾಪಸ್ ಬರ್ತೀನೋ ಇಲ್ವೋ ಗೊತ್ತಿಲ್ವಲ್ಲ. ನಿನ್ನನ್ನು ಯಾರಾದ್ರೂ ಕಿಡ್ನಾಪ್ ಮಾಡ್ತಾರಾ? ಕಿಡ್ನಾಪ್ ಆದ್ರೆ ಪರವಾಗಿಲ್ಲ, ಫಿನಿಶೇ ಮಾಡಿದ್ರೆ ಪೀಡೆ ತೊಲಗ್ತು. ಏನೋ? ನೀನಲ್ವೋ ನಂದಿನಿ. ಏ ಕಲ್ಯಾಣ್, ಫೋನ್ ಮಾತ್ರ ಯಾವುದೇ ಕಾರಣಕ್ಕೂ ಸ್ವಿಚ್ ಆಫ್ ಮಾಡಬೇಡ. ನಾನು ಯಾವಾಗ ಫೋನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ.
ನಮ್ಮ ಕೆಲಸ ಮುಗಿಯೋ ತನಕ ನಾನಂತೂ ಯಾವ ಕಾರಣಕ್ಕೂ ಫೋನ್ ಸ್ವಿಚ್ ಆಫ್ ಮಾಡಲ್ಲ. ಹೇಳೋ ಸರ್, ನಮ್ಮ ಗೆಸ್ಟ್ ಹೌಸ್ಗೆ ಇಬ್ರು ಗೆಸ್ಟ್ ಬಂದಿದ್ದಾರೆ. ಯಾರದು? ಒಂದು ಹುಡುಗ ಒಂದು ಹುಡುಗಿ. ಮದುವೆ ಆಗಿದ್ಯಾ? ಮದುವೆ ಆಗಿಲ್ಲ ಅನ್ಸುತ್ತೆ. ನಿಂಗೆ ಹೆಂಗ್ ಗೊತ್ತು? ಒಂದ್ ನಿಮಿಷ ಕೇಳ್ತೀನಿ ಸರ್. ನಿಮಗ್ ಮದುವೆ ಆಗಿದೆಯಾ? ಒಂದ್ ನಿಮಿಷ ಕೊಡಿ, ನಾನೇ ಮಾತಾಡ್ತೀನಿ. ಅವರೇ ನಿಮ್ಮ ಹತ್ರ ಮಾತಾಡ್ತಾರಂತೆ ಸರ್. ಹಲೋ ಸರ್. ನಮಸ್ತೆ, ಹೇಳಿ. ಸರ್, ನಾವು ನಿಮ್ಮ ಗೆಸ್ಟ್ ಹೌಸ್ನಲ್ಲಿ ಸ್ಟೇ ಮಾಡೋಣ ಅಂತ ಬಂದ್ವಿ. ನಿಮ್ಮ ವಾಚ್ಮ್ಯಾನ್ ನೋಡಿದ್ರೆ ನಿಮ್ಮ ಪರ್ಮಿಷನ್ ತಗೋಬೇಕು ಅಂತ ಹೇಳ್ತಿದ್ದಾನೆ. ವಾಯ್ಸ್ ತುಂಬಾ ಚೆನ್ನಾಗಿದೆ. ವಾಟ್? ಬಹಳ ಕ್ಯೂಟ್ ಆಗಿದೆ ನಿಮ್ಮ ವಾಯ್ಸ್. ಥ್ಯಾಂಕ್ ಯು ಸರ್. ನಾನು ಟಿವಿ ಆಂಕರ್. ಐಸಿ, ಯಾವ್ದಾದ್ರು ಶೂಟಿಂಗ್ಗೋಸ್ಕರ ಬಂದಿದ್ದೀರಾ? ಹಾಗೇನಿಲ್ಲ, ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಅಪಾರ್ಟ್ಮೆಂಟ್ ಕಟ್ಟಿಸ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ಪರ್ಚೇಸ್ ಮಾಡಕ್ ಬಂದಿದ್ದೀರಾ? ತಗೋಬೇಕಂತ ಇದ್ದೀನಿ, ಅದಕ್ಕೆ ಇಲ್ಲಿ 3-4 ಡೇಸ್ ಸ್ಟೇ ಮಾಡೋಣ ಅಂತ. ನಿಮ್ ಜೊತೆ ಬಾಯ್ ಫ್ರೆಂಡು ಬಂದಿದ್ದಾರಾ? ಎಸ್ ಸರ್, ಅವನು ಒಂದು ಫ್ಲಾಟ್ ತಗೋಬೇಕು ಅಂತಿದ್ದಾನೆ. ಓಕೆ ಮಿಸ್, ನಂದೇನು ಅಭ್ಯಂತರ ಇಲ್ಲ. ನಿಮಗೆ ಎಷ್ಟು ದಿನ ಇರಬೇಕು ಅನ್ಸುತ್ತೋ ಅಷ್ಟು ದಿನ ಇರಿ. ನಿಮಗೆ ಏನೇನು ಬೇಕೋ ಎಲ್ಲ ನಮ್ಮ ವಾಚ್ಮನ್ನ ಕೇಳಿ, ಅರೇಂಜ್ ಮಾಡಿಕೊಡ್ತಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯೋರ್ ಗುಡ್ ನೇಮ್ ಪ್ಲೀಸ್? ನಂದಿನಿ. ನಂದಿನಿ, ನಂದಿನಿ. ಏನಿದು? ನಂದಿನಿ ದೇವಿ. ಇವತ್ತಿಂದ ಈ ಅರಮನೆಯಲ್ಲಿರೋ ಸಂಪತ್ತಿಗೆಲ್ಲ ಒಬ್ಳೇ ಯಜಮಾನಿ ನಾನು. ಇಲ್ಲಿನ ರಾಜ್ಕುಮಾರಿನೂ ನಾನೇ. ನನಗ್ ಮದುವೆ ಆಗಿ 3 ವರ್ಷಗಳ ಕಳೆದ ನಂತರ ಈ ಆಸ್ತಿ ನನಗ್ ಸೇರ್ಬೇಕು ಅಂತ ವಿಲ್ ಮಾಡಿದ್ರು. ನೆನ್ನೆನೇ ಆ ಅವಧಿ ಮುಗ್ದಿದೆ. ಈಗ ಈ ಪೂರ್ತಿ ಆಸ್ತಿ ನಂದು. ನಾನಿಲ್ಲಿ ನಮ್ಮ ಮಹಾರಾಣಿ. ನಾನು ನಿಮ್ಮಿಂದ ನಾನು ಮಹಾರಾಣಿ, ಈ ಆಸ್ತಿ ನಂದು ಅನ್ನೋ ವಿಷಯ ಮುಚ್ಚಿಡ್ಬೇಕಾಯ್ತು. ನನ್ನ ಮತ್ತು ನನ್ನ ಆಸ್ತಿಯ ರಕ್ಷಣೆಗೋಸ್ಕರ ನನ್ನ ತಂದೆಯವರು ಈ ನಿರ್ಬಂಧನೆ ಹಾಕಿದ್ರು. ಅದಕ್ಕೆ ನಿಮ್ಮನ್ನು ದೂರ ಇಟ್ಟಿದ್ದೆ. ನಾನು ನಿಮ್ಗಿಟ್ಟಿದ್ದ ಸತ್ವ ಪರೀಕ್ಷೆಯಲ್ಲಿ ನೀವು ಗೆದ್ಬಿಟ್ರಿ. ನೀ ನನ್ನ ಅದೃಷ್ಟ ದೇವತೆ ನಂದಿನಿ. ಹೊಗಳ್ಬೇಡಿ, ಸುಮ್ನಿರಿ. ರೆಡಿಯಾಗಿ ಬನ್ನಿ, ಹೊರಗಡೆ ಹೋಗೋಣ. ಅಪ್ಪಣೆ ನಂದಿನಿ. ಆದ್ರೆ ಈ ನನ್ನ ರಾಣಿ ಈ ಮಹಾರಾಣಿ ಗೆಟಪ್ಪಲ್ಲಿ ಇರೋದು ಬೇಡ. ನಂಗೆ ಕಷ್ಟ ಆಗತ್ತೆ. ಎಷ್ಟೇ ಆದ್ರೂ ನಾನು ನಿನ್ನ ದಾಸ ಅಲ್ಲ. ಈ ಗೆಸ್ಟ್ ಹೌಸ್ ಅಲ್ಲೇ ಸ್ಟೇ ಮಾಡ್ಬೇಕು ಅಂತ ನಮ್ಮ ಡೈರೆಕ್ಟರ್ ಸರ್ ಬಹಳ ಇಷ್ಟಪಟ್ಟಿದ್ದಾರೆ. ಪ್ಲೀಸ್ ನೀನ್ ಮನ್ಸು ಮಾಡಿದ್ರೆ ಹಲೋ, ನಾನು ಮನೆ ಓನರ್ ಹತ್ರ ಮಾತಾಡ್ತಿದ್ದೀನಿ, ಆಮೇಲೆ ಫೋನ್ ಮಾಡಿ. ಏನ್ ಹೇಳ್ತೀಯಾ? ಏನೋ ಇವನು ಇಷ್ಟೊಂದು ಸತಾಯಿಸ್ತಾ ಇದ್ದಾನೆ. ಪೆಕ್ಕಿಲಿರೋ ಅನ್ಸತ್ತೆ ಕಣ. ಊರಿಗೆಲ್ಲ ಇವನೊಬ್ಬಂದೇ ಗೆಸ್ಟ್ ಹೌಸ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ಏನಾದ್ರೂ ಒಂದು ಮಾಡಯ್ಯ. ಇಟ್ಕೋ. ಆಗಲ್ಲ. ಯಾಕಾಗಲ್ಲ? ನನ್ನ ಮಾತು ಕೇಳು.
ನೀನು ಮನ್ಸು ಮಾಡಿದ್ರೆ ಎಲ್ಲ ಆಗತ್ತೆ. ಇಲ್ಲಿ ವಾಚ್ಮೇನು ನಾನಾ ನೀನಾ? ವಾಚ್ಮೆನ್ನು ನೇನೆ, ಓನರು ನೇನೆ ಅಪ್ಪ. ಲೋ ಅವನು ಒಪ್ಪಲ್ಲ ಅನ್ಸತ್ತೆ ಕಣ, ನಡೀರಿ ಹೋಗೋಣ. ಸಾಯಂಕಾಲ ಸಿಗೋಣ. ಓಕೆ ಆಯ್ತು ಕೊಟ್ರು, ಬನ್ನಿ ಲಗೇಜ್ ಎತ್ಕೊಳ್ಳೋಣ. ನಡಿ ಬರೋ. ನೀವು ನಂದಿನಿ ಅಲ್ವಾ? ನ್ಯೂಸ್ ಚಾನೆಲ್ ಕ್ರೈಮ್ ರಿಪೋರ್ಟರ್ ತಾನೆ? ಅರೆ ನಿನ್ನ ಹೆಸರು ರಾಹುಲ್, ಫಿಲ್ಮ್ ಡೈರೆಕ್ಟರ್. ನೀನೊಂದು ಫಿಲಮ್ ಮಾಡಿದ್ಯಾ, ಅದಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಯಾ, ಎಷ್ಟೇ ಆದರೂ ರಿಪೋರ್ಟರ್ ಅಲ್ವಾ? ನಂದಿನಿ, ನನಗೆ ನಿನ್ನ ಇನ್ವೆಸ್ಟಿಗೇಷನ್ ಅಂದರೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ನಾನು ನಿನ್ನ ಅಭಿಮಾನಿ ಅಂದರೆ ನೀನು ನಂಬ್ತೀಯಾ? ನನಗೂ ಅಭಿಮಾನಿಗಳಿರ್ತಾರೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಹೌದು, ನೀನೇನು ಈ ಕಡೆ ಪ್ರೊಫೆಷನಲ್ಲ ಪರ್ಸ್ನಲ್ಲ? ಎರಡು. ಅಂದ್ರೆ ಅದಷ್ಟೇ. ನೀವೇನು ಲೊಕೇಶನ್ ನೋಡಕ್ ಬಂದಿದ್ದೀರಾ ಇಲ್ಲ ಶೂಟಿಂಗ್ ಮಾಡೋದಕ್ಕ? ಎರಡು. ಆದ್ರೆ ಫಸ್ಟ್ ಡಿಸ್ಕಷನ್ ಇದೆ. ಡಿಸ್ಕಷನ್ ಅಂದ್ರೆ ಸ್ಕ್ರಿಪ್ಟ್ ಬಗ್ಗೆನಾ? ಯಾ. ನಾನು ಬರ್ಲಾ? ಓ ಶ್ಯೂರ್. ನಂದಿನಿ, ನೀವು ನಾವು ನಿಮ್ಮ ಅನ್ಕೊಂಡು ಮಾತಾಡಿದ್ರೆ ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ನೀನು ತಾನು ಅಂತ ಮಾತಾಡ್ತೀನಿ. ನಂದಿನಿ, ನಿನ್ನ ನೋಡಿದ ಎಕ್ಸೈಟ್ಮೆಂಟ್ ಅಲ್ಲಿ ಈ ಗೆಸ್ಟ್ ಹೌಸ್ ನೋಡೋಕೆ ಎಷ್ಟು ಚೆನ್ನಾಗಿದೆ. ಆದರೆ ಇಲ್ಲಿ ದೆವ್ವಗಳಿದೆ ಅಂತ ಹೇಳ್ತಾರೆ. ನಂಬಕ್ಕೆ ಆಗ್ತಿಲ್ವಲ್ಲ. ತಿರುಗ್ತಿರೋ ಫ್ಯಾನ್ ಸಡನ್ ಆಗಿ ಹೇಗೆ ನಿಂತೋಯ್ತು? ಲೈಟು ಉರಿತಾ ಇದೆ, ಕರೆಂಟು ಹೋಗಿಲ್ಲ. ಫ್ಯಾನ್ ಏನಾದರೂ ಕೆಟ್ಟೋಗಿರ್ಬೋದಾ? ಯಾರದು? ಯಾರು ಡೋರ್ ಹತ್ರ?
ಆಗಿದೆ. ಹೌದು ಕಣ. ಥ್ಯಾಂಕ್ ಯು. ಏನಿನ ಹೆಸರು? ಚಂದ್ರಮುಖಿ. ಚಂದ್ರಮುಖಿ. ಲಕ ಲಕ ಲಕ. ನೀನ್ ನೋಡೇ ಇಲ್ವೇ? ನಿನ್ನೇನೆ ಇಲ್ಲಿಗೆ ಬಂದಿದ್ದು. ಸೆಂಟ್ರಲ್ ನಿಂದೇನ್ ಮಾತು? ಅವಳು ನನ್ನ ತಂಗಿ. ತರಲೇಬೇಡ. ನಿನ್ನ ಕೆಲಸ ಎಷ್ಟೋ ಅಷ್ಟು ಮಾಡು, ಹೆಚ್ಚಿಗೆ ಮಾತು ಬೇಡ. ಸರಿ ಅಣ್ಣ. ನನ್ನ ಮಗಳನ್ನ ಕಾಪಾಡಿ ಬಾಬಾ, ನನ್ನ ಮಗಳನ್ನ ಕಾಪಾಡಿ. ಅದೃಷ್ಟ ಶಕ್ತಿಯಿಂದ ನನ್ನ ಮಗಳನ್ನ ಕಾಪಾಡಿ ಬಾಬಾ, ಕಾಪಾಡಿ. ಮತ್ತೆ ಹೋಗು. ಯಾವ ಧೈರ್ಯದಿಂದ ಇಲ್ಲಿಗೆ ಬಂದಿದೀಯ? ಹೋಗು, ಈ ಹುಡುಗಿನ ಬಿಟ್ಟು ಹೊರಟೋಗು. ಇಲ್ಲ ಅಂದ್ರೆ ಶಾಶ್ವತವಾಗಿ ಈ ಭೂಮಾತೆ ಗರ್ಭದೊಳಗೆ ನಿನ್ನನ್ನ ಹೂತ್ ಹಾಕ್ಬಿಡ್ತೀನಿ. ಏಯ್, ಯಾರು ನೀನು? ಮಾತಾಡು, ಮಾತಾಡು. ಯಾವ ಉದ್ದೇಶದಿಂದ ಈ ಹುಡುಗಿ ಮೇಲೆ ಬಂದಿದೀಯಾ ಹೇಳು. ಹೇಳ್ದಿದ್ರೆ ಕಳಿಸ್ತೀನಿ ನನ್ನ ತಾಯಿ ಹತ್ರ. ಇನ್ನೇನು ಹೆದರ್ಬೇಡ. ನಿನ್ನ ಮಗಳಿಗೆ ಹಿಡಿದಿ ದೆವ್ವ ಬಿಟ್ಟು ಹೋಯ್ತು. ಸರಿ ಬಾಬಾ. ಜೈ ಜಗನ್ಮಾತೆ. ತಗೋ ಈ ನಿಂಬೆ ಹಣ್ಣ. ನಿನ್ನ ಮನೆ ಬಾಗಿಲು ಕಟ್ಟು. ಯಾವ ದುಷ್ಟ ಶಕ್ತಿಗಳು ನಿನ್ನ ಮನೆ ಹತ್ರ ಬರಲ್ಲ. ಒಳ್ಳೇದು ಬಾಬಾ.
ಇಷ್ಟೊತ್ನಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ? ಗುಡ್ ಮಾರ್ನಿಂಗ್ ಡಾಕ್ಟರ್ ಸರ್. ಗುಡ್ ಮಾರ್ನಿಂಗ್. ಹೇಗಿದೆ ನಿಮ್ಮ ಡಿಸ್ಕಷನ್? ದೆವ್ವ ಭೂತಗಳು ಏನಾದರೂ ಬಂದಿದ್ವಾ? ಆಗಾಗ ಬರ್ತಿರುತ್ತೆ. ಆಗಾಗ ಬರ್ತಿರುತ್ವಾ? ಭಯ ಆಗ್ಲಿಲ್ವಾ? ಫಸ್ಟ್ ಭಯ ಆಗ್ತಿತ್ತು, ಈಗೀಗ ಥ್ರಿಲ್ ಆಗ್ತಿದೆ. ಇವಾಗ ಥ್ರಿಲ್ ಅನ್ಸುತ್ತೆ. ಮುಂದಿದೆ ನಿನಗೆ ಮಾರಿ ಹಬ್ಬ. ನಿನ್ನ ಸಾವನ್ನ ಕೈ ಬೀಸಿ ಕರಿತಿರೋ ದೆವ್ವಗಳ ಕೈಗೆ ಸಿಕ್ಕೇ ಸಿಗ್ತೀಯ. ಏನ್ ಸರ್, ಮುಹೂರ್ತ ನಡೆಯೋಕ್ ಮುಂಚೆನೆ ಶೂಟಿಂಗ್ ಮಾಡ್ತಾ ಇದ್ದೀರಾ? ವಾಟ್ ಯು ಮೀನ್? ಸಿನಿಮಾ ಅಲ್ವಾ ಸರ್? ಇದೆಲ್ಲ ಮಾಮೂಲಿ. ಅಂದ್ಹಾಗೆ ನಿಮ್ ಕತೆಗೆ ಒಬ್ಳೆ ಹೀರೋಯಿನ ಸರ್? ಹಾಗೆಲ್ಲ ಮಾಡ್ಬೇಡಿ ಸರ್, ಇನ್ನೊಬ್ಳನ್ನ ಹಾಕೊಳ್ಳಿ. 4 ಜನ ಹೀರೋಗಳ ಜೊತೆಗೆ ನಾನು ಒಬ್ಬ ಇರ್ತೀನಿ, ಪಂಚಪಾಂಡವರ ತರ. ಏನ್ ಹೇಳ್ತೀರಾ? ವಾಟ್ ದ ಹೆಲ್ ಆರ್ ಯು ಟಾಕಿಂಗ್? ನಂದಿನಿ ಪ್ಲೀಸ್, ಅವ್ರೇನು ಗೊತ್ತಿಲ್ಲದೇನೆ ಮಾತಾಡ್ತಿದ್ದಾರೆ. ನನಗೆ ಈ ತರ ಮ್ಯಾನರ್ಲೆಸ್ ಬ್ರೂಟ್ಸ್ ಅಂದ್ರೆ ಅಸಹ್ಯ. ಲಕ್ಷ್ಮಣ್, ಬುದ್ಧಿ ಇದೆಯಾ ನಿಮ್ಗೆ? ಅವಳು ನಮ್ಮ ಹೀರೋಯಿನ್ ಅಲ್ಲ, ನಂದಿನಿ, ಕ್ರೈಮ್ ರಿಪೋರ್ಟರ್. ಇನ್ವೆಸ್ಟಿಗೇಷನ್ಗೋಸ್ಕರ ಈ ಗೆಸ್ಟ್ ಹೌಸಿಗೆ ಬಂದಿದ್ದಾರೆ. ಐ ಆಮ್ ಸಾರಿ ಸರ್, ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಹೋಗ್ಲಿ ಬಿಡಿ ಸರ್. ಸರ್, ಮಾಧುರಿ ಅಗರ್ವಾಲ್ ಅಂತ ಒಂದು ಹುಡುಗಿ ಇದ್ದಾಳೆ ಸರ್, ಸೂಪರ್ ಸರ್. ಫ್ರೆಶ್ ಆಗಿ ಬಾಂಬೆಯಿಂದ ಬಂದಿದ್ದಾಳೆ. ನಿಮ್ಮ ಕಾನ್ಸೆಪ್ಟ್ಗೆ ಓಕೆ ಆಗೋದಾದ್ರೆ ಬುಕ್ ಮಾಡ್ತೀನಿ. ಅದನ್ನೆಲ್ಲ ಆಮೇಲೆ ನೋಡೋಣ. ಮೊದಲು ನಿಮ್ಗೆ ಗೊತ್ತಿರೋ ಮ್ಯೂಸಿಕ್ ಡೈರೆಕ್ಟರ್ ಯಾರಿದ್ರೆ ನೋಡಿ. ಮ್ಯೂಸಿಕ್ ಡೈರೆಕ್ಟ್ರಾ? ಅಯ್ಯೋ ಸೂಪರ್ ಸರ್, ಫ್ಯೂಚರ್ನಲ್ಲಿ ಹಂಸಲೇಖ ಆಗೋನ್ ಸರ್. ನೀವು ಹ್ಞೂ ಅಂದರೆ ಈಗಲೇ ಕಳಿಸ್ಬಿಡ್ತೀನಿ ಸರ್. ನೆಕ್ಸ್ಟ್ ವೀಕ್ ಫಿಕ್ಸ್ ಮಾಡಿ. ಓಕೆ ಸರ್. ಏಯ್ ಡೈರೆಕ್ಟ್ರೇ, ನೆಕ್ಸ್ಟ್ ವೀಕ್ವರೆಗೂ ನೀನಿಲ್ಲಿ ಜೀವಂತವಾಗಿರ್ಬೇಕಲ್ಲ. ನನ್ನನ್ನೇ ಅವಾಯ್ಡ್ ಮಾಡ್ತೀಯಾ? ನೋಡ್ಕೋತೀನಿ. ಹೌದೇನಾ? ಏಯ್, ನಾನು ರೂಮ್ ಚೇಂಜ್ ಮಾಡ್ತೀನಿ ರೋ. ಯಾಕೋ, ಏನಾಯ್ತು? ರಾತ್ರಿ ಹೊತ್ತು ಸಡನ್ ಆಗಿ ಫ್ಯಾನ್ ಆಫ್ ಆಗಿಬಿಡುತ್ತೆ ಕಣ್ರೋ. ಲೇ, ಅವರ್ ಕಟ್ ಆಗಿರುತ್ತಾ? ನಿನ್ನ ಅಜ್ಜಿ ಪವರ್ ಕಟ್ ಅಲ್ವೋ? ಫ್ಯಾನ್ ಹಾಕಿದ್ರೆ ಟ್ಯೂಬ್ಲೈಟ್ ಆಫ್ ಆಗಿಬಿಡುತ್ತೆ, ಟ್ಯೂಬ್ಲೈಟ್ ಹಾಕಿದ್ರೆ ಫ್ಯಾನ್ ಆಫ್ ಆಗಿಬಿಡುತ್ತೆ. ಏನು ಅರ್ಥನೇ ಆಗ್ತಿಲ್ಲ. ನಂದಿನಿ, ಐ ಆಮ್ ಸಾರಿ. ಆ ಮ್ಯಾನೇಜರ್ ಬುದ್ಧಿ ಇಲ್ಲದೆ ಮಾತಾಡಿದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಜಸ್ಟ್ ಲೀವ್ ಮಿ ಅಲೋನ್. ನೋ, ಐ ವಿಲ್ ನಾಟ್. ನಂದಿನಿ, ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ. ರಾಹುಲ್ ನಂದಿನಿ ಮೇಡ್ ಫಾರ್ ಈಚ್ ಅದರ್ ಕಣೋ. ಏನು 7G ಗೆಸ್ಟ್ ಹೌಸ್ ನಲ್ಲಿ ಕೊಲೆ ಆಗಿರುತ್ತ? ಸ್ವಂತ ಹೆಂಡತಿನ ಗಂಡನ ಕೊಲೆ ಮಾಡಕ್ ಬರ್ತಾಳ? ಅದು ಆತ್ಮ ಆಗಿ ತನ್ನ ಸಾಯಿಸಿರೋ ಗಂಡ ಹತ್ರ ಬರ್ತಾಳ? ಸೂಪರ್ ಆಗಿದೆ ರಾಹುಲ್ ಸರ್. ಪ್ರತಿದಿನ ರಾತ್ರಿ ಆತ್ಮ ಹೊರಗಡೆ ಬರ್ತಾ ಇರುತ್ತೆ. ರಾಹುಲ್ ಸರ್, ಅದು ಮಾಡೋ ಆರ್ಭಟಗಳು ಭಯಂಕರವಾಗಿರ್ಬೇಕು, ನಾಗವಲ್ಲಿ ತರ. ಹಾಗೆ ಸರ್. ಅವೆಲ್ಲ ಚೆನ್ನಾಗಿರುತ್ತೆ ಸರ್. ಪ್ರತಿದಿನ ಅರ್ಧರಾತ್ರಿಲಿ ಆತ್ಮ ಹೊರಗೆ ಬರುತ್ತೆ. ಭಯಂಕರ ಕತ್ಲು, ಕೆದ್ರಿರೋ ಕೂದಲು, ಭಯಂಕರ ಆಕೃತಿ ಸಾರ್. ನರಿಗಳು ಕೂಗ್ತಾ ಇರ್ತವೆ. ಹಾಗೆ ರಾಮ್ ಗೋಪಾಲ್ ವರ್ಮಾ ಪೂಂಗ್ ಸಿನಿಮಾದಲ್ಲಿ ಕಾಗೆನ್ ತೋರಿಸಿದಾಗೆ ನೀವು ನಮ್ಮ ಸಿನಿಮಾದಲ್ಲಿ ಹದ್ದುನ್ನೋ ಬಾವಲಿನೋ ತೋರಿಸಿ ಸರ್, ಸೂಪರ್ ಆಗಿರುತ್ತೆ. ಮುದಿಗುಬೆನ್ ತೋರಿಸ್ತೀನಿ ಸರ್. ಅಬ್ಬಬ್ಬಾ, ನಾನು ಗುಂಡ್ಗೆನೆ ಸಿಡ್ದು ಹೋಗ್ತಾ ಇದೆಯಲ್ಲ ರಾಹುಲ್ ಸರ್. ಆವತ್ತು ಸೆಂಟಿಮೆಂಟ್ ಕತೆ ಹೇಳಿ ಅಳು ಬರ್ಸದ್ರಿ, ಇವತ್ತು ಹಾರರ್ ಸ್ಟೋರಿ ಹೇಳಿ ನಡ್ಕ ಬರ್ಸ್ತಾ ಇದ್ದೀರಾ ಸರ್. ಕ್ಲೈಮ್ಯಾಕ್ಸ್ ಏನಂತ ಹೇಳಿ ಸರ್. ಆತ್ಮ ಗಂಡನ್ನ ಸಾಯಿಸುತ್ತೋ ಇಲ್ವೋ? ಫಸ್ಟ್ ಹಾಫ್ ರೆಡಿ ಆಗಿದೆ ಸರ್, ಸೆಕೆಂಡ್ ಹಾಫ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು 4-5 ದಿವಸದಲ್ಲಿ ಅದು ಮುಗಿಯತ್ತೆ, ಆವಾಗ ಹೇಳ್ತೀನಿ. ಹಾಗೆ ಆಗ್ಲಿ ಸರ್. ಓಕೆ ಸರ್, ಬಾಯ್. ಡೈರೆಕ್ಟ್ರೇ, ನೀವು ನಿಮ್ಮ ಪ್ರೊಡ್ಯೂಸರ್ಗೆ ಮಾತ್ರ ಕತೆ ಹೇಳೋದು? ಲೋ, ನಾವು ಇನ್ವೆಸ್ಟ್ ಮಾಡಿದ್ವೋ, ನಮಗೂ ಹೇಳೋ. ಲೋ, ನಿನ್ನ ಕತೆಗೆ ನಾನು ಹೆಲ್ಪ್ ಮಾಡ್ತೀನಿ. ಒಂದು ಸೀನ್ ಹೇಳ್ತೀನಿ ಕೇಳು. ರೂಮಲ್ಲಿ ಒಬ್ಬ ಹುಡುಗ ಮಲಗಿರ್ತಾನೆ. ಯೋಚನೆ ಮಾಡ್ತಾ ಮೇಲ್ ನೋಡ್ತಾನೆ. ತಿರುಗ್ತಿರೋ ಫ್ಯಾನ್ ಆಫ್ ಆಗುತ್ತೆ, ಟ್ಯೂಬ್ಲೈಟ್ ಮಾತ್ರ ಉರಿತಾ ಇರುತ್ತೆ. ಇದ್ದಕ್ಕಿದ್ದಾಗೆ ಟ್ಯೂಬ್ಲೈಟ್ ಆಫ್ ಆಗಿಬಿಡುತ್ತೆ. ನಿಂತೋಗಿರೋ ಫ್ಯಾನ್ ಮತ್ತೆ ತಿರುಗುತ್ತೆ. ಆಗ
ಸುಜಾತ, ನಾನು ಮಾತಾಡೋದು. ಅವಳು ಒಬ್ಳೊಬ್ಳೆ ಕ್ಯಾಮೆರಾ ತಗೊಂಡು ಎಲ್ಲೆಲ್ಲೋ ಓಡಾಡಿ ಏನೇನೋ ಕೆಲಸಗಳು ಮಾಡ್ತಾ ಇದ್ದಾಳೆ. ನೀನು ಯೋಚನೆ ಮಾಡಬೇಡ, ಅವಳನ್ನ ಫಾಲೋ ಮಾಡಿ ಅದನ್ನು ಕಂಡು ಹಿಡ್ದೇ ಹಿಡಿತೀನಿ. ನಾಳೆಯಿಂದನೇ ನೀನ್ ಹೀರೋಯಿನ್. ನಾನು ಹಾಕಿದ ಪ್ಲಾನ್ ಸಕ್ಸಸ್. ನೀನೇನು ಯೋಚನೆ ಮಾಡಬೇಡ, ಬೆಳಿಗ್ಗೆನೆ ಡೈರೆಕ್ಟರ್ ಪರಿಚಯ ಮಾಡಿಸ್ತೀನಿ. ನಿನ್ನ ಹೆಸರು ಮಾಧುರಿ ಅಗ್ರವಾಲ್. ಅಲ್ಲ, ಹಂಸವೇಣಿ. ಓ, ನಾನು ಹೇಳಿದಂಗೆ ಕೇಳು. ನಿನ್ನ ಅಸಲಿ ಹೆಸರು ಹೇಳಿದ್ರೆ ಕನ್ನಡ ಹುಡುಗಿ ಅನ್ಕೋತಾರೆ, ಅವ್ರಿಗೆ ಅದಿಷ್ಟ ಆಗಲ್ಲ. ಸ್ವೀಟ್. ಅದಾಗೆ ನಿನ್ನ ಬಾಲಿವುಡ್ ಇಂದ ಬಂದಿರೋ ಫ್ರೆಶ್ ಹೀರೋಯಿನ್ ಅಂತ ಹೇಳಿದಿಲ್ಲಿ. ಹೋಗಿ ಸರ್, ನೀವ್ ಯಾವಾಗ ಏನ್ ಹೇಳ್ತಿರೋ ಏನ್ ಮಾಡ್ತಿರೋ ನಂಗೆ ಒಂದು ಗೊತ್ತಾಗಲ್ಲ. ನಾನು ಎಲ್ಲೆಲ್ಲಿ ಯಾವ್ಯಾವಾಗ ಏನೇನು ಮಾಡ್ತೀನಿ ಅಂತ ಯಾರಿಗೂ ಅರ್ಥ ಆಗಲ್ಲ. ಸಖತ್ತಾಗಿತ್ತು. ಮ್ಯಾನೇಜರ್ ಎಲ್ಲಿ ಹೋಗ್ಬೇಕಿದ್ರು ಏನ್ ಮಾಡಿದ್ರು ನಮ್ಗೆ ಹೇಳ್ಬೇಕಿತ್ತು. ಅಷ್ಟಕ್ಕೂ ಅವನ್ನ ಯಾರು ಸಾಯಿಸಿದ್ದೋ? ಮ್ಯಾನೇಜರ್ ಲಕ್ಷ್ಮಣ್ ಡೆತ್ ಹಿಂದೆ ಒಂದು ಮಿಸ್ಟ್ರಿನೇ ಇದೆ. ನಮ್ಗೆ ತಿಳಿಯದಂಗೆ ಇಲ್ಲಿ ಏನೋ ನಡೀತಾ ಇದೆ. ಇದಕ್ಕೆಲ್ಲ ಒಂದು ಬಲವಾದ ಕಾರಣನೇ ಇರಬೇಕು. ವಾಚ್ಮ್ಯಾನ್, ನಿಜ ಹೇಳು, ಲಕ್ಷ್ಮಣ್ಣ ಯಾರು ಸಾಯಿಸಿರ್ಬೋದು? ದೆವ್ವ ಸಾಯಿಸಿರ್ಬೇಕು. ಸತ್ತಿರೋ ರೀತಿ ನೋಡಿದ್ರೆ ಅದು ದೆವ್ವದ ಕೆಲಸನೇ ಅನ್ಸುತ್ತೆ. ನಂದಿನಿ, ಎನಿ ನ್ಯೂಸ್? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಪ್ರಕಾರ ಲಕ್ಷ್ಮಣ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್? ನೋಡಬಾರ್ದು ನೋಡಿರ್ತಾನೆ, ಮಾಡಬಾರ್ದು ಮಾಡಿರ್ತಾನೆ, ಆಗ್ಬಾರ್ದು ಆಗಿರುತ್ತೆ. ರಾಹುಲ್, ನೀನು ಹೇಳಿದ ಕಥೆಯಲ್ಲಿ ಓಪನಿಂಗು ಸೂಪರ್ ಅಮ್ಮ. ಇಂಟರ್ವಲ್ ಪಾಯಿಂಟ್ ಅಲ್ಲಂತೂ ಜನ ಅಲ್ಲಾಡ ಹೋಗ್ತಾರೆ. ಸೆಕೆಂಡ್ ಹಾಫ್ ಹೇಗಿದೆಯೋ? ಸಸ್ಪೆನ್ಸು, ಥ್ರಿಲ್ಲಿಂಗು, ಪ್ರತಿಯೊಂದು ಸೀನ್ ಜನ ಎದುರು ನೋಡ್ಬೇಕು ಕಣ. ಕ್ಲೈಮ್ಯಾಕ್ಸ್ ಏನೋ ಮಾಡ್ತೀಯಾ? ಮಾಡಿ ಹೇಳ್ತೀನಿ. ನಿನ್ ಕಥೆಯಲ್ಲಿ ಕ್ಯಾರೆಕ್ಟರ್ ಏನೋ ನಂದು? ಹೀರೋ, ಮತ್ ನಾನು ಹೀರೋನೇ. ಲೋ, ಅವನು ಹೀರೋ, ನಾನು ಹೀರೋ, ಇಬ್ರು ಹೀರೋ ಆದ್ರೆ ಕಾಮಿಡಿ ಮಾಡೋರು ಯಾರು? ನನ್ನ ಕಥೆಯಲ್ಲಿ ಕಾಮಿಡಿ ಟ್ರ್ಯಾಕೇ ಇಲ್ಲ. ಅಂದ್ರೆ ಟ್ರಾಜಿಡಿನಾ? ಅಲ್ಲ, ಫುಲ್ ಸಸ್ಪೆನ್ಸ್. ಯಾವಾಗ ಏನ್ ನಡೆಯುತ್ತೆ ಅನ್ನೋದೇ ಯಾರಿಗೂ ಗೊತ್ತಾಗಲ್ಲ.
ಗಾಳಿಗೆ ಬಿದ್ದೋಯ್ತು. ಹೊರಡಿ, ಮೇಲ್ ಹೋಗಿ ಮಲ್ಕೊಳ್ಳಿ. ಯಾಕೆ ಇಲ್ಲಿ ಕೂತ್ಕೋಬಾರ್ದಾ? ಭಯ ಬೀಳ್ತೀರ. ಕರೆಂಟ್ ಹೋಯ್ತಲ್ವಾ? ಯಾರು? ಯಾರದು? ಗೊತ್ತಾ? ಯಾರು ರೂಮಲ್ಲಿರೋದು? ಯಾರು? ಯಾರು ನೀನು? ನಾನು ಆತ್ಮ. ನನ್ನ ಹತ್ರ ಬಾ. ಭಯ ಪಡಬೇಡ, ನಾನು ನಿನ್ಗೇನು ಮಾಡೋದಿಲ್ಲ. ಆತ್ಮಕ್ಕೆ ರೂಪ ಇರಲ್ಲ, ಆದ್ರೆ ನಾನು ಸಾಯೋಕ್ ಮುಂಚೆ ಹೇಗಿದ್ದೆ ಅಂತ ನಿನಗೆ ಗೊತ್ತಾಗ್ಲೇಬೇಕು. ನಂದಿನಿ, ನಾನು ಯಾಕೆ ನಿನ್ ಸುತ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ಲ. ನೀವೆಲ್ಲ ಅನ್ಕೊಂಡಿದ್ದೀರಾ ಮ್ಯಾನೇಜರ್ ಲಕ್ಷ್ಮಣ್ ಹಾರ್ಟ್ ಅಟ್ಯಾಕ್ ಇಂದ ಸತ್ತ ಅಂತ. ಇಲ್ಲ, ಅವನನ್ನು ಸಾಯಿಸಿದ್ದು ನಾನೇ. ನಂಗೇನು ಕಾಣಿಸ್ತಾನೆ ಇಲ್ಲ. ನೀವೇನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. ನಂದಿನಿ, ನಾನು ಯಾಕೆ ಹೀಗೆ ಮಾಡಿದೆ ಅಂತ ಇವತ್ತು ನಿನಗೆ ವಿವರವಾಗಿ ಹೇಳ್ತೀನಿ. ನನಗೆ ಮದುವೆ ಆಗಿ 3 ವರ್ಷ ಆಗಿತ್ತು. ಅವತ್ತೊಂದಿನ ಯಜಮಾನಿ ಜಾಗದಲ್ಲಿ ನಾನು ಮಲಗಿರೋದು ನನಗೆ ಸರಿ ಕಾಣಿಸ್ತಿಲ್ಲ. ಸರಿ ತಪ್ಪು ಹೇಳೋ ಸಮಯ ಅಲ್ಲ ಇದು. ನನ್ನ ಮನಸ್ಸಾಕ್ಷಿ ಇದು ಸರಿ ಇಲ್ಲ ಅಂತ ಇದೆ. ನಾವು ಮಾಡ್ತಾ ಇರೋದು ಸರಿಯಾಗೇ ಇದೆ. ಯಾವಾಗಿಂದ ನಡೀತಾ ಇದೆ ಈ ಕಳ್ಳಾಟ? ನಂಗೇನು ಕಾಣಿಸ್ತಾನೆ ಇಲ್ಲ. ನೀವೇನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. ನಂದಿನಿ, ನಾನು ಯಾಕೆ ಹೀಗೆ ಮಾಡಿದೆ ಅಂತ ಇವತ್ತು ನಿನಗೆ ವಿವರವಾಗಿ ಹೇಳ್ತೀನಿ. ನನಗೆ ಮದುವೆ ಆಗಿ 3 ವರ್ಷ ಆಗಿತ್ತು. ಅವತ್ತೊಂದಿನ
ಮಲಗಿರೋದು ನನಗೆ ಸರಿ ಕಾಣಿಸ್ತಿಲ್ಲ. ಸರಿ ತಪ್ಪು ಹೇಳೋ ಸಮಯ ಅಲ್ಲ ಇದು. ನನ್ನ ಮನಸ್ಸಾಕ್ಷಿ ಇದು ಸರಿ ಇಲ್ಲ ಅಂತ ಇದೆ. ನಾವು ಮಾಡ್ತಾ ಇರೋದು ಸರಿಯಾಗೇ ಇದೆ. You're my angel. ಯಾವಾಗಿಂದ ನಡೀತಾ ಇದೆ ಈ ಕಳ್ಳಾಟ? ನಂದಿನಿ, ನನ್ನ ಮಾತು ಕೇಳು. ಇದರಲ್ಲಿ ನಮ್ಮಿಬ್ರದ್ದೇನು ತಪ್ಪಿಲ್ಲ. ಏನೋ ಕೆಟ್ಟಗಳಿಗೆಲಿ ಇಬ್ರು ನನಗ್ ಮೋಸ ಮಾಡ್ಬಿಟ್ರಿ. ಒಂದ್ ಹೆಣ್ಣು ತನ್ನ ಗಂಡನ ದೇವ್ರು ಅನ್ಕೋತಾಳೆ, ಆದ್ರೆ ಅದಕ್ಕೆ ನೀವು ಬೆಲೆ ಕೊಡ್ಲಿಲ್ಲ. ನಿಮ್ ಬುದ್ಧಿ ತೋರಿಸ್ಬಿಟ್ರಿ. 3 ವರ್ಷ ನನಗೋಸ್ಕರ ಕಾಯ್ಕೊಂಡಿದ್ದೀರಾ ಅನ್ಕೊಂಡೆ. ನಿನ್ನ ಚಿಕ್ಕಂದಿಂದ ನನ್ ಸ್ವಂತ ತಂಗಿ ಅನ್ಕೊಂಡ್ ಪ್ರೀತಿಯಿಂದ ಬೆಳೆಸಿದ್ನಲ್ಲೇ. ಇದ್ರಲ್ಲಿ ನಂದೇನೂ ತಪ್ಪಿಲ್ಲ, ಎಲ್ಲ ಅವರೇ ಮಾಡಿದ್ದು. ಅದಕ್ಕೆ ನೀನ್ ನನ್ ಸಂಸಾರದಲ್ಲೇ ಆಟ ಆಡ್ತೀಯೇನೆ. ನಿನಗೂ ವೇಶ್ಯಗೂ ಏನೇ ವ್ಯತ್ಯಾಸ? ನಿನ್ ಗಂಡ ನೀನ್ ನೆಟ್ಟಿಗೆ ಇಟ್ಕೊಂಡಿದ್ರೆ ಅವನ್ ಯಾಕೆ ನನ್ನ ಹತ್ರ ಬರ್ತಿದ್ದ? ಏನೇ ಅಂದೆ? ಬಿಡಿ, ಬಿಡಲ್ಲ. ಬಿಡಿ, ಬಿಡಿ ನನ್ನ. ಬಿಡಿ ನನ್ನ. ಬಿಡಿ. ನೀನ್ ಬದುಕಿರ್ಬಾರ್ದು. ನೀನ್ ಬದುಕಿರ್ಬಾರ್ದು. ನಿಮ್ಮನೆ ನಾನೇ ಸಾಯ್ಬೇಕಾದವಳು ನೀನು. ನನ್ನ ಸಂಗಾತಿ ಇವಳು. ನಾನು ಇಷ್ಟಪಟ್ಟಿದ್ದು ನಿನ್ನ ಆಸ್ತಿ ಅಷ್ಟೇ. ಇವತ್ತಿಂದ ಅದು ನಂದು ಅಲ್ಲ, ನಮ್ದು. ಎಲ್ರೂನು ಬಿಟ್ಟು ನಿನ್ ಗಂಡನ ನನ್ ಗಂಡ ಅಂತ ಸ್ವೀಕರಿಸಿದೀನಿ. ಇನ್ಮೇಲೆ ಈ ಆಸ್ತಿ ಎಲ್ಲ ನಮ್ದೇ ಕಣೆ. ರೀ, ಅಕ್ಕನ್ ನರ್ಲಾಟ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ಬೇಗ ಕಳ್ಸು ಡಿಯರ್. ಅನ್ಯಾಯವಾಗಿ ನನ್ನ ಕೊಂದ್ಬಿಟ್ಟ. ಆಮೇಲೆ ಅವನು ಇಲ್ಲಿಂದ ದೂರ ಹೊರಟೋದ. ಆದ್ರೂ ಇಲ್ಲಿಗೆ ಖಂಡಿತ ಬರ್ತಾನೆ. ನಂದಿನಿ, ನನಗಾದ ಅನ್ಯಾಯ ಬೇರೆ ಯಾವ ಹೆಣ್ಣಿಗೂ ಆಗ್ಕೂಡ್ದು. ಅದೆಲ್ಲ ಸರಿ, ಮ್ಯಾನೇಜರ್ ಲಕ್ಷ್ಮಣ್ ಯಾಕೆ ಸಾಯಿಸ್ದೆ? ಅನೈತಿಕ ಸಂಬಂಧ ಇಟ್ಕೊಂಡಿರೋ ಯಾವ ಗಂಡಸು ನನ್ ಕಣ್ಣಿಗೆ ಬಿದ್ರು ಅವನ್ನ ನಾನ್ ಜೀವಂತ ಉಳ್ಸೋದಿಲ್ಲ. ಹೌದು, ನಿನ್ ಕಥೆನೆಲ್ಲ ನನ್ಗ್ಯಾಕೆ ಹೇಳ್ತಾ ಇದ್ಯಾ? ಚಂದ್ರಮುಖಿಗೆ ಹೇಳ್ಬೋದಿತ್ತಲ್ಲ. ನಿನ್ನ ನನ್ನ ಜನ್ಮ ನಕ್ಷತ್ರ ಮತ್ತೆ ಹೆಸರು ಒಂದೇ. ಅದಕ್ಕೆ ನಾನೇನೇ ಹೇಳಿದ್ರು ನಿನಗ್ ಮಾತ್ರ ಕೇಳ್ಸತ್ತೆ, ಮತ್ತೆ ನನ್ನ ರೂಪ ನಿನಗ್ ಮಾತ್ರ ಕಾಣಿಸತ್ತೆ. ನಂದಿನಿ, 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 ಏನಾಯ್ತು? ಏನಿಲ್ಲ. ನಾನಿಲ್ದೇನೆ ಇಮ್ಯಾಜಿನೇಷನಾ? ಯಾರು? ನಂದಿನಿ. ನಂದಿನಿ ಈಗ ಸುಂದರವಾಗಿದ್ದಾಳಾ? ಇಷ್ಟು ದಿನಕ್ಕಿಂತ ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ. ಏಯ್, ನಿನ್ ಕಣ್ಣಲ್ಲಿ ಏನೋ ವ್ಯತ್ಯಾಸ ಇದೆ. ಹೋಗಿ ಡಾಕ್ಟರ್ಗೆ ತೋರಿಸ್ಕೊ. ನಂದಿನಿ, ಕಣ್ ತೆರೆದ್ರು ನೀನೆ, ಕಣ್ ಮುಚ್ಚಿದ್ರು ನೀನೆ. ನಿನ್ನನ್ನೇ ಕಲ್ಪಿಸ್ಕೊತೀನಿ. ನನಗೂ ಕೂಡ ಹಾಗೆ ಅನ್ನಿಸ್ತಿದೆ ರಾಹುಲ್. ನನಗೆ ಗೊತ್ತಿಲ್ಲದೇನೆ ನನ್ನ ಆಲೋಚನೆಗಳೆಲ್ಲ ನಿನ್ ಮೇಲೆ ಇದೆ. ಯಾವಾಗ್ಲೂ ನಿನ್ ಜೊತೆನೇ ಇರಬೇಕು ಅನ್ಸುತ್ತೆ. ಅಂದ್ರೆ ಏನರ್ಥ? ಪ್ರೇಮ. ಕಾರಣ? ಐ ಲವ್ ಯು ರಾಹುಲ್. ಐ ಲವ್ ಯು ಟು. ಏನಾಯ್ತು? ಮದ್ವೆ ಆದ್ಮೇಲೆ ಇದೆಲ್ಲ. ಹಾಗಾದ್ರೆ ನಿನ್ನ ಇನ್ವೆಸ್ಟಿಗೇಷನ್ ಯಾವಾಗ ಮುಗಿಯೋದು? ಇನ್ ಸ್ವಲ್ಪ ದಿನ ಮಾತ್ರ. ನಿನ್ ಸ್ಟೋರಿ ಏನಾಯ್ತು? ನಾನು ಹೆಲ್ಪ್ ಮಾಡ್ಲಾ? ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ಚಂದ್ರ,
అల్ల చంద్రముఖి ಲಕ 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 ಲಕ. అట్లా కాదురా లక 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 లక. ಇಷ್ಟೊಂದ್ ಭಯ ಬೀಳೋರು ನನ್ನ ಯಾಕೆ ರೇಗಿಸ್ತೀರಾ? ನಿನ್ ಕಂಡ್ರೆ ಪ್ರೀತಿ ಅದಕ್ಕೆ. ಚಂದ್ರಮುಖಿ ನನ್ ಮದ್ವೆ ಆಗ್ತೀಯಾ? ಆಗಲ್ಲ, ತಿಥಿ ಮಾಡ್ತೀನಿ. ಹಾಯ್ ಬಾಸ್, ಗುಡ್ ಮಾರ್ನಿಂಗ್. ನೀನೇ ಇಟ್ಕೋ. ಇಲ್ಲೇನ್ ಮಾಡ್ತಾ ಇದೀಯಾ? ಏನು ಇಲ್ವಲ್ಲ. ಇರಬಾರ್ದು, ಇದ್ರೆ 3ನೇ ಸಮಾಧಿ ಎದ್ದೇಳುತ್ತೆ. 3ನೇ ಸಮಾಧಿನ? ಆಲ್ರೆಡಿ 2 ಇದೆಯಾ? ಹಲೋ, ಹಾಯ್ ಪ್ರಿಯಾ. ಏನ್ ಮಾಡ್ತಿದ್ಯಾ? ನಿನಗೆ ಕಿಸ್ ಮಾಡ್ತಿದ್ದೀನಿ. ಯಾಕೋ ಇಷ್ಟೊಂದು ಎಮೋಷನಲ್ ಆಗಿದ್ಯಾ? ಏಜ್ ಪ್ರಾಬ್ಲಮ್ ಚಿನ್ನ. ಇನ್ನೊಂದ್ 5 months ವೇಟ್ ಮಾಡು. ಏನು 5 months? 150 days? ಓ ಗಾಡ್, ಐ ಕಾಂಟ್. ಕೋರ್ಸ್ ಕಂಪ್ಲೀಟ್ ಆಗುತ್ತೋ? ಹಾ, ಓಕೆ ಪ್ರಿಯಾ, ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಮುಗಿದ ನಂತರ ಎಲ್ಲ ಇದ್ದಿದ್ದೆ. ಓಕೆ ಬಾಯ್. ಏನೋ ಭರತ್, ಏನಂತಾಳ ನಿನ್ ಹುಡ್ಗಿ? ಅಯ್ಯೋ, ಇನ್ನು 5 ತಿಂಗಳು ತಡ್ಕೊ ಅಂತಿದ್ದಾಳೋ. ಲೋ ರಾಹುಲ್, ನಿನಗ್ ನಂದಿನಿ ಇದ್ದಾಳೆ, ಇನ್ಯಾಕ್ ಚಿಂತೆ? ನೀನ್ ಚಂದ್ರಮುಖಿ ಟ್ರೈ ಮಾಡ್ತಿಲ್ವಾ? ಸರಿ ಕಣ್ರೋ, ಒಂದ್ ಸಣ್ಣ ಎಂಟರ್ಟೈನ್ಮೆಂಟ್ಗೋಸ್ಕರ ಹುಡುಗಿನ ಕರ್ಕೊಂಬರೋಣ. ರಾತ್ರಿ ತನಕ ವೆಯ್ಟ್ ಮಾಡೋ ಮಾಮ. ಹುಡುಗಿನೂ ಬರ್ತಾಳೆ, ಈ ಎಂಟರ್ಟೈನ್ಮೆಂಟು ಕೊಡ್ತಾಳೆ. ಯಪ್ಪ ಬೇಡಪ್ಪ ಮಾರಾಯ, ಸಿನಿಮಾಗೆ ಹೋಗೋಣ ಬಾ. ಅದು ಬನ್ನಿ ಹೋಗೋಣ. ನಡಿ. ನಂದಿನಿ ಏನ್ ಮಾಡ್ತಾ ಇದ್ದಾಳೆ? ಇನ್ವೆಸ್ಟಿಗೇಷನ್ ಅಲ್ಲಿ ಬ್ಯುಸಿ ಆಗಿದ್ದಾಳೆ. ಸಾಧಿಸ್ತಾಳ? ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಅವಳಿ ಇನ್ವೆಸ್ಟಿಗೇಷನ್ ಅಲ್ಲಿ ಸಕ್ಸಸ್ ಆಗ್ಬಾರ್ದು. ನನ್ಗಿಂತ ಮುಂಚೆ ಪ್ರಮೋಷನ್, ಬೋನಸ್, ಇನ್ಕ್ರಿಮೆಂಟ್ ಯಾವುದು ಸಿಗ್ಬಾರ್ದು. ನೀನ್ ಇದಕ್ಕೆ ಅವಕಾಶ ಕೊಡ್ಬೇಡ, ಗೊತ್ತಾಯ್ತಾ? ಗೊತ್ತಾಯ್ತೇನೋ? ಏನೇ ಸಡನ್ ಆಗಿ ಏನೋ ಅಂತ ಕರಿತಾ ಇದೀಯಾ? ನಿನ್ ಮೇಲೆ ಪ್ರೀತಿ ಹೆಚ್ಚಾದಾಗ ಹಾಗೆ ಕಣೋ. ಕಲ್ಯಾಣ್, ನಿಜವಾಗ್ಲೂ ಆ ಗೆಸ್ಟ್ ಹೌಸ್ ಅಲ್ಲಿ ದೆವ್ಗಳಿದ್ಯಾ? ರಾತ್ರಿ ಹೊತ್ತು ಹಾಡು ಕೇಳಿಸುತ್ತೆ. ಅದು ದೆವ್ವನ ಅಥವಾ ಯಾರೋ ನಮ್ಮನ್ನ ಹೆದರ್ಸಕ್ಕೆ ಅರೇಂಜ್ಮೆಂಟ್ ಮಾಡಿದಾರ ಗೊತ್ತಾಗ್ತಾ ಇಲ್ಲ. ಹೋಗ್ತಿರೋ ಟೆಂಪೋ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಸ್ಕ್ರೀನ್ ಪ್ಲೇ ಕರೆಕ್ಟ್ ಆಗಿ ಹೋಗ್ತಿದೆ. ಆದ್ರೆ ಇಂಟರ್ವೆಲ್ ಸೀನ್ಗೂ ನಿಮ್ ಮ್ಯಾನೇಜರ್ ಡೆತ್ಗೂ ಒಂದೇ ಹೋಲಿಕೆ ಇದೆ. ಇಲ್ಲ, ನನ್ನ ಇಂಟರ್ವಲ್ ಸೀನಲ್ಲಿ ಆಗೋದು ಮರ್ಡರ್, ಅವಂದು ಹಾರ್ಟ್ ಸ್ಟ್ರೋಕ್. ಲಕ್ಷ್ಮಣ್ ಡೆತ್ ನನ್ಗಿನ್ನೂ ಮಿಸ್ಟ್ರಿಯಾಗೇ ಇದೆ. ನನ್ನ ಪ್ರಕಾರ ಅದು ನ್ಯಾಚುರಲ್ ಡೆತ್ ಅಂತ ಅನ್ನಿಸ್ತಾ ಇಲ್ಲ. ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕರೆಕ್ಟೇ, ಆದ್ರೆ ನನ್ನ 6th ಸೆನ್ಸ್ ಮಾತ್ರ ಇದ್ರಲ್ಲಿ ಏನೋ ಮರ್ಮ ಇದೆ ಅಂತ ಹೇಳ್ತಾ ಇದೆ. ಕ್ರೈಮ್ ರಿಪೋರ್ಟರ್ ಅಲ್ವಾ, ಅದಕ್ಕೆ ಯಾವಾಗ್ಲೂ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತೀಯ. ನನ್ನ ಆಲೋಚನೆಗಳು ನಿನ್ ಸ್ಕ್ರಿಪ್ಟ್ ವರ್ಕ್ಗೆ ಹೆಲ್ಪ್ ಆದ್ರೆ ಐ ಆಮ್ ಹ್ಯಾಪಿ. ನಂದಿನಿ, ಸ್ಕ್ರಿಪ್ಟ್ ವರ್ಕಲ್ಲಿ ಮಾತ್ರ ಅಲ್ಲ, ನನ್ನ ಕಷ್ಟ ಸುಖಗಳಲ್ಲೂ ನೀನು ಶೇರ್ ಆಗ್ತೀಯಾ? ನೀನೇನ್ ಹೇಳಿದ್ರು ಮಾಡ್ತೀನಿ, ನೀನೇನ್ ಕೇಳಿದ್ರು ಕೊಡ್ತೀನಿ. ಏನ್ ಕೇಳಿದ್ರು ಕೊಡ್ತೀಯಾ? ಡೆಫಿನೆಟ್ ಆಗಿ. ನೀನ್ ಜೆಂಟಲ್ಮನ್ ಅಂತ ನನಗೆ ಗೊತ್ತು. ಬಾಯ್. ಸರಿಯಾಗಿಟ್ಲು ಫಿಟ್ಟಿಂಗು. ಲೋಸಿನೋ, ಏನೋ ಮಾಡ್ತಿದ್ಯಾ? ನೋಡ್ತಾ ಇದ್ದೀನಿ. ಏನ್ ನೋಡ್ತಾ ಇದೀಯೋ? ಫ್ಯಾನ್ ತಿರುಗ್ತಾನೇ ಇದೆ, ಇನ್ನೂ ಆಫ್ ಆಗಿಲ್ಲ. ಲೈಟ್ ಉರಿತಾನೇ ಇದೆ, ಇನ್ನೂ ಆರೋಗಿಲ್ಲ. ಯಾರೋ ಗೊತ್ತಾಗ್ತಿಲ್ಲ ಕಣ. ಹೊರಗಡೆ ಹೋಗಿ ನೋಡೋಣ ಬಾ. ಅಮ್ಮ, ನನಗೆ ಭಯ ಆಗತ್ತೆ, ನಾನು ಬರಲ್ಲ. ಹಾಗಾದ್ರೆ ನೀ ಇಲ್ಲೇ ಇರು, ನಾವು ಹೋಗಿ ನೋಡ್ಕೊಂಡು ನಾನು ಒಬ್ಬನೇ ಇರೋದಾ? ನನಗೆ ಭಯ ಆಗತ್ತೆ ಕಣ, ನಾನು ಬರ್ತೀನಿ.
ಲೇ ಡೌಟ್ ಹೇಳ್ರು, ಅದ್ ನಿಜವಾಗ್ಲೂ ದೇವನೇ ಕಂಡ್ರು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ನೀನು. ಇಷ್ಟು ಬೇಗ ಬರ್ದ್ಬಿಟ್ಯಾ? ಬರೆಯೋದ್ರಲ್ಲಿ ನಾನು ತುಂಬಾ ಫಾಸ್ಟ್. ಪೂರ್ತಿ ಬರ್ದಿದ್ದೆ ತಾನೆ? ಕ್ಲೈಮ್ಯಾಕ್ಸ್ ನ ಬಿಟ್ಟು. ಅದನ್ನ ಮಾತ್ರ ಬ್ಯಾಲೆನ್ಸ್ ಇಟ್ಟೆ? ಐಡಿಯಾ ಬರಲಿಲ್ಲ. ಕ್ಲೈಮ್ಯಾಕ್ಸ್ ನ ಯಾರು ಇಮ್ಯಾಜಿನ್ ಮಾಡ್ಕೊಂಡಿರ್ಬಾರ್ದು, ಹಾಗೆ ಬರೀತೀನಿ. ಹೌದು ನಂದಿನಿ, ನೋಡಿದವರೆಲ್ಲ ಥ್ರಿಲ್ ಆಗ್ಬೇಕು. ನಿಲ್ಲೇ ನಿಲ್ಲು. ನನ್ನ ಆಜ್ಞೆನ ಧಿಕ್ಕರಿಸಿ ನನ್ನ ಬಂಧನದಿಂದ ತಪ್ಪಿಸ್ಕೋತೀಯ? ನನ್ನ ಪರಿಧಿ ದಾಟಿ ಮನುಷ್ಯರನ್ನ ಬಲಿ ತಗೊಂಡಿದೀಯಾ? ಎಷ್ಟೇ ಧೈರ್ಯ ನಿನಗೆ? ಆ ಚಂದ್ರಲೋಕನ ಭೂಲೋಕನ ಅಲ್ಲಾಡಿಸಿ ನಾನು ಶಾಶ್ವತವಾಗಿ ನಿನ್ನ ಬಂಧಿ ಮಾಡ್ತೇನೆ ನನ್ನ ಮುಷ್ಟಿ ಒಳಗೆ. ನಿಲ್ಲಿ ಬಾಬಾ ನಿಲ್ಲಿ. ನಾನು ನನ್ನ ಇಷ್ಟದಂತೆ ಹೊರಗಡೆ ಬರಲಿಲ್ಲ. ನಂದಿನಿ ಇಲ್ಲಿ ಬಂದಿರೋದ್ರಿಂದ ಹೊರಗಡೆ ಬಂದಿದ್ದೀನಿ. ಯಾಕಂದ್ರೆ ನನ್ನ ನಂದಿನಿಯ ಜನ್ಮ ಕುಂಡಲಿ ಒಂದೇ ಆಗಿದೆ. ನಾನ್ ಬಂದಿರೋದೇನೋ ನಿಜ, ಆದ್ರೆ ನಿಮ್ಮ ನಿರ್ಬಂಧನೆಗಳನ್ನ ಮೀರಿ ಬಂದಿಲ್ಲ. ಮನುಷ್ಯ ಮತ್ತೆ ಪ್ರೇತಾತ್ಮ ಇಬ್ಬರ ಧರ್ಮನೂ ಒಂದೇ. ನಮ್ ಕಣ್ಮುಂದೆ ನಡೀತಿರೋ ಅನ್ಯಾಯ ಅತ್ಯಾಚಾರಗಳನ್ನ ನೋಡ್ಕೊಂಡು ಸುಮ್ಮನೆ ಇರೋದು ಧರ್ಮ ಅನ್ಸ್ಕೊಳ್ಳೋದಿಲ್ಲ ಬಾಬಾ. ಅದಕ್ಕೆ ಅವನ್ನ ಕೊಂದುಬಿಟ್ಟೆ. ಅದು ನನ್ನ ಪರಿಧಿಯ ಒಳಗಡೆನೆ. ನೀವು ನನ್ನನ್ನ ಶಿಕ್ಷಿಸೋದು ನ್ಯಾಯ ಅನ್ಸ್ಕೊಳ್ಳೋದಿಲ್ಲ ಬಾಬಾ. ಏಯ್, ನಿನ್ನ ಆಟಗಳನ್ನೆಲ್ಲ ಬೇರೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಇಟ್ಕೋಬೇಡ. ನನಗೆ ನೀನು ಧರ್ಮದ ಪಾಠ ಹೇಳ್ಕೊಡ್ತಿದೀಯಾ? ನಾನ್ ನಿಮ್ಮ ನಿರ್ಬಂಧನೆಗಳನ್ನ ದಾಟಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನನ್ನ ನಂಬಿಸಿ ಮೋಸ ಮಾಡಿ ಸಾಯಿಸಿರೋ ಆ ನೀಚನ್ನ ಯಾವಾಗ ಬೇಕಾದ್ರೂ ಸಾಯಿಸ್ತೀನಿ. ಆತನಿಗೆ ನಾನ್ ರಕ್ಷಣೆ ಕೊಡ್ತೇನೆ. ಸಾಯಿಸ್ತೀಯಾ? ಸಾಯಿಸ್ತೀನಿ. ಸಾಯಿಸೋ ದಿನ ಬಂದೇ ಬರುತ್ತೆ. ಬಂದ್ರೂನು ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಜಗನ್ಮಾತೆಯ ಪ್ರಚಂಡ ರಕ್ಷಣೆಯ ಶಕ್ತಿಯನ್ನ ಅಭೇದ್ಯ ಮಾಡಿ ರಕ್ಷಮಾಲೆಯಲ್ಲಿ ನಿಕ್ಷೇಪ ಮಾಡಿ ಆತನ ಕೊರಳಲ್ಲಿ ಅಲಂಕರಿಸಿದ್ದೀನಿ. ಅದು ಇರೋವರೆಗೂ
ನೀನೊಬ್ಬಳೇ ಅಲ್ಲ, ನಿಮ್ಮ ಭೂತ ಪ್ರೇತ ಪಿಶಾಚಿಗಳ ಅಧಿನಾಯಕ ಬೇತಾಳ ಕೂಡ ಏನು ಮಾಡಕ್ಕಾಗಲ್ಲ. ಮಾಡ್ತೀನಿ ಅನ್ನೋ ವಿಶ್ವಾಸ ನನಗೂ ಇದೆ ಬಾಬಾ. ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವ ಸಿದ್ಧಾಂತಕ್ಕೆ ಕಟಿಬದ್ಧನಾಗಿರುವ ಮಾತೆಯ ಭಕ್ತನಾದ ನಾನಿರೋವಾಗ ನಿನ್ನ ಆಟ ಏನು ನಡೆಯಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ ಈ ಸಿದ್ಧಾಂತನ ಪಾಲನೆ ಮಾಡೋ ನಾನು ನನ್ನ ಮಾನವ ಮತ್ತು ಪ್ರೇತಾತ್ಮ ಜನ್ಮದಲ್ಲೂ ನನ್ನ ಧರ್ಮನ ಬಿಟ್ಕೊಟ್ಟಿಲ್ಲ. ಧರ್ಮಕ್ಕೋಸ್ಕರ ಅದ್ರ ಪಾಲನೆಗೋಸ್ಕರ ನನ್ನನ್ನು ನಾನು ಸಮರ್ಪಣೆ ಮಾಡ್ಕೊಂಡಿದ್ದೆ. ಅದರಿಂದ ನನಗೆ ಅವಮಾನ ಆಯ್ತು. ಮತ್ತೆ ನನ್ನನ್ನು ಕ್ರೂರವಾಗಿ ಕೊಂದು ಹಾಕ್ಬಿಟ್ರು. ಕೃತ ಪಿಶಾಚಿಗಳ ನಡುವೆ ಅಂತರ ಪಿಶಾಚಿ ರೂಪದಲ್ಲಿ ಆತ್ಮ ವಂಚನೆ ಮಾಡಿಕೊಂಡು ನಾನು ಅಲಿತಾ ಇದ್ದೀನಿ. ಇದು ನಿಮ್ಗೆ ಸಮಂಜಸ ಅನ್ಸುತ್ತಾ ಬಾಬಾ? ಅಂಬೆ ಮಾತೆಯ ಶಕ್ತಿಯ ರೂಪದಲ್ಲಿ ನನಗ್ ಸಂಕಷ್ಟ ಕೊಡೋದು ನಿಮಗ್ ನ್ಯಾಯ ಅನ್ಸುತ್ತಾ ಬಾಬಾ? ನಿಮ್ಮ ನಿರ್ಬಂಧನೆ ಒಳಗಡೆನೆ ನಾನಿರ್ತೀನಿ. ಅವನಾಗವನು ನಿಮ್ಮ ಪರಿಧಿಯನ್ನ ದಾಟಿ ನನ್ನ ಪರಿಧಿಯೊಳಗಡೆ ಬಂದಾಗ ಅವನ್ನ ಸಾಯಿಸ್ತೀನಿ. ಅದು ಧರ್ಮ ಅಲ್ವಾ ಬಾಬಾ? ಧರ್ಮಗಳು, ಅಧರ್ಮಗಳು, ನ್ಯಾಯ ಅನ್ಯಾಯಗಳು, ಜಾತಿ ಪರವಾಗಿ ಕ್ಷೇತ್ರದ ಪರವಾಗಿ ಉನ್ನತ ಸ್ಥಾನದಲ್ಲಿದ್ರೂ ಎಲ್ಲರನ್ನ ಕಾಪಾಡೋದು ನನ್ನ ಕರ್ತವ್ಯ. ನಾನು ಕರ್ತವ್ಯದ ಅನುಯಾಯಿ. ನಾನವನನ್ನ ಕಾಪಾಡ್ತೀನಿ. ಇದು ಮಾತೆಯ ಆಜ್ಞೆ. ನಮಸ್ತೆ ಬಾಬಾ. ಶುಭಂ ಬ್ರೂಯಾ. ಜೈ ಜಗಜ್ಜನನಿ, ಜೈ ಜಗಜ್ಜನನಿ. ನಮಸ್ತೆ ಬಾಬಾಜಿ. ಬಾಬಾಜಿ ನೀವು ಇಲ್ಲಿ ಏನ್ ಬಾಬಾಜಿ ಇಷ್ಟು ದೂರ? ಏನಾದ್ರೂ ವಿಶೇಷನಾ? ವಿಶೇಷತೆ ಇದೆ, ಅದಕ್ಕೆ ನಾನಿಲ್ಲಿಗೆ ಬಂದಿರೋದು. ಜೈ ಜಗಜ್ಜನನಿ, ಜೈ ಜಗಜ್ಜನನಿ. ಬಾಬಾ ಏನಿದು? ರಕ್ಷಾಮಾಲ, ದೇವಿ ರಕ್ಷಾಮಾಲ. 3 ತಲೆಮಾರಿನಿಂದ ನಿನ್ನ ವಂಶದವ್ರನ್ನ ನಮ್ಮ ಪೂರ್ವಿಕರು ಕಾಪಾಡ್ತಾ ಬಂದಿದ್ದಾರೆ. ಹಾ, ಅದರ ಪ್ರಕಾರ ನಿನ್ನ ರಕ್ಷಣೆಗೋಸ್ಕರ ನಾನು ಬಂದಿದ್ದೀನಿ. ಈ ಪ್ಯಾಲೇಸ್ನಲ್ಲಿ ನಿನ್ನ ಬಲಿ ತಗೊಳ್ಳೋದಕ್ಕೆ ಒಂದು ಪ್ರೇತಾತ್ಮ ತಿರುಗ್ತಾ ಇದೆ. ಅದು ನಿನ್ನ ಬಳಿ ಬರದ ಹಾಗೆ ದೂರ ಹೋಗು, ದೇಶ ಬಿಟ್ಟು ಆಚೆ ಹೋಗು, 7 ಸಾಗರಗಳನ್ನ ದಾಟಿ ದೂರ ಹೋಗು. ಬದುಕ್ತೀಯ? ಏನ್ ಬಾಬಾ, ಅದಕ್ಕೆ ಅಂತ ನಾ ದೇಶ ಬಿಟ್ಟೆ ಹೋಗ್ಬೇಕಾ? ಹೋಗದೆ ಇದ್ರೆ ಸತ್ ಹೋಗ್ತೀಯ. ಆ ಪ್ರೇತಾತ್ಮ ನನ್ನನ್ನೇ ಯಾಕೆ ಸಾಯಿಸುತ್ತೆ ಬಾಬಾ? ಮಾಡಿದ್ ಮರ್ತ್ ಹೋಯ್ತಾ? ಈ ಕೋಟೆ ಯುವರಾಣಿ ನಿನ್ನ ಹೆಂಡತಿ. ಅವಳನ್ನ ನಂಬಿಸಿ ಹತ್ಯೆ ಮಾಡಿದೀಯ. ಇನ್ನು ನಿನಗೆ ನಂಬಿಕೆ ಬಂದಿಲ್ವಾ? ನೋಡು. ಪ್ರೇಯಸಿನ ಕೊಂದು ನಿನ್ನನ್ನ ಬಲಿ ತಗೊಳ್ಳೋದಕ್ಕೆ ಕಾಯ್ತಾ ಇದ್ದಾಳೆ. ಬಾಬಾ ನಾನು ತಪ್ಪಾಯ್ತು ಬಾಬಾ. ಬಾಬಾ ನನ್ನ ಕಾಪಾಡು ಬಾಬಾ. ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ಅದಕ್ಕೆ ಈ ಕ್ಷಣವೇ ನೀನು ದೇಶ ಬಿಟ್ಟು ಹೊರಟೋಗು. ಇದರ ಸಂಗತಿ ನಾನ್ ನೋಡ್ಕೋತೀನಿ. ಹೋಗು. ಜೈ ಜಗಜ್ಜನ.
ಕಲ್ಯಾಣ್ಗೆ ಆಕ್ಸಿಡೆಂಟ್ ಆಗೋಯ್ತಂತೆ. ಓ ಓಕೆನಾ? ಇಲ್ಲ, 2 ಕಾಲು ಮುರಿದೋಗಿದೆ. ಪಾಪ ಕಣ್ರೋ. ಇಂಥ ಪರಿಸ್ಥಿತಿಲಿ ನನಗೊಂದು ಹಾಡು ನೆನಪಾಗತ್ತೆ ಕಣ್ರ. ಇದು ಯಾರು ಬರೆದ ಕಥೆಯೋ, ಕಲ್ಯಾಣ್ಗೆ ಬಂದ ವ್ಯಥೆಯೋ, ಇದು ಯಾರ ಕಿತಾಪತಿಯೋ, ಅಬ್ಬಬ್ಬಾ, ನಿನ್ ರೇಡಿಯೋ ಆಫ್ ಮಾಡ್ಕೊಳ್ಳೋ, ನಿನ್ ಕಾಲಿಗೆ ಬೀಳ್ತೀನೋ. ಲೋ ಮಾಮ, ಆಗ್ಲಿಂದ ನಿನ್ನ ನೋಡ್ತಾನೆ ಇದೀನಿ, ಅದೇನೋ ಯೋಚನೆ ಮಾಡ್ತಿದ್ಯಾ? ಮ್ಯಾನೇಜರ್ ಲಕ್ಷ್ಮಣ್ ಎದೆ ಹೊಡ್ಕೊಂಡು ಸತ್ತ, ಕ್ಯಾಮೆರಾಮನ್ ಕಲ್ಯಾಣ್ ಕಾಲ್ ಮುರ್ಕೊಂಡಿದ್ದಾನೆ. ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ನಂದಿನಿ, ಕಲ್ಯಾಣ ನೋಡ್ಕೊಂಡ್ ಬರ್ತಾ ಇದೀಯಾ? ಇವಾಗ ಅಲ್ಲಿಂದಾನೇ ಬರ್ತಾ ಇದ್ದೀನಿ. ಕಲ್ಯಾಣ್ಗೆ ಆಕ್ಸಿಡೆಂಟ್ ಆಗತ್ತಂತ ನಿನಗೆ ಗೊತ್ತು? ಯಾಕೆ ಹಂಗೆ ಹೇಳ್ತಾ ಇದೀಯಾ? ನಿನ್ನೆ ನೀನಂಗೆ ಕೊಟ್ಟ ಸ್ಕ್ರಿಪ್ಟ್ನಲ್ಲಿ ಗೆಸ್ಟ್ ಹೌಸ್ ರಹಸ್ಯಗಳನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗತ್ತೆ, ಕಾಲ್ ಫ್ರಾಕ್ಚರ್ ಆಗತ್ತೆ ಅಂತ ಬರ್ದಿದ್ಯಾ. ಅದಕ್ಕೆ. ಹೌದಾ? ಹೌದಾ ಅಂತ ನನ್ನೇ ಕೇಳ್ತೀಯಲ್ಲ, ಬರ್ದಿದ್ ನೀನ್ ತಾನೆ? ಆಶ್ಚರ್ಯವಾಗಿದೆ. ಇದು ಆಕ್ಸಿಡೆಂಟಾ ಕೋಇನ್ಸಿಡೆಂಟಾ ನನಗೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ಏನ್ ಬರ್ದಿದ್ದೀನಿ ಅಂತ ನನಗೆ ಮರ್ತ್ ಹೋಗಿದೆ. ಇದ್ರಲ್ಲಿ ಏನೋ ಮರ್ಮ ಇದೆ. ನೆಕ್ಸ್ಟ್ ಸೀನ್ ಏನಿದೆ? ಹೀರೋ ಹೀರೋಯಿನ್ ಡ್ಯುಯೆಟ್ ಹಾಡ್ತಾರೆ ಅಂತಿದೆ. ಮೊದ್ಲು ಆ ಕೆಲಸ ಮಾಡೋಣ. How is his condition? 2 ಕಾಲು ಫ್ರಾಕ್ಚರ್ ಆಗಿದೆ. ಸುಧಾರಿಸ್ಕೊಳ್ಳಕ್ಕೆ 1 ಇಯರ್ ಆದ್ರೂ ಬೇಕು ಸರ್. How did it happen? ಸರ್, ದಿನ 100 ಆಕ್ಸಿಡೆಂಟ್ ಆಗೋದನ್ನ ನಾವೇ ಟೆಲಿಕಾಸ್ಟ್ ಮಾಡಿದೀವಿ. ಸಾರಿ ಸುಜಾತ. ನೀವ್ಯಾಕೆ ಸರ್ ಸಾರಿ ಕೇಳ್ತೀರಾ? ಮದ್ವೆ ಮುಂದೆ ಇಟ್ಕೊಂಡು ಕಲ್ಯಾಣ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗಿತ್ತು. ಸರ್, ಆಕ್ಸಿಡೆಂಟ್ ಅನ್ನೋದು ಕಾಮನ್. ಅದೆಲ್ಲಾಗತ್ತೆ ಯಾವಾಗತ್ತೆ ಅಂತ ಹೇಳಕ್ಕಾಗಲ್ಲ. ಎನಿವೇ, ಐ ಆಮ್ ಲಕ್ಕಿ. ಕಲ್ಯಾಣ್ ಪ್ರಾಣಕ್ಕೆ ಏನೂ ತೊಂದರೆ ಆಗಿಲ್ಲ. ಐ ಅಪ್ರಿಷಿಯೇಟ್ ಯು ಸುಜಾತ. ಥ್ಯಾಂಕ್ ಯು ಸರ್. ಕಲ್ಯಾಣ್ ಬೇಗ ಚೇತರಿಸ್ಕೊಳ್ಳಿ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಇಷ್ಟಕ್ಕೂ 7G ಗೆಸ್ಟ್ ಹೌಸ್ ಬಗ್ಗೆ ನಂದಿನಿ ವಹಿಸಿರೋ ಅಸೈನ್ಮೆಂಟು ಎಲ್ಲಿವರೆಗೂ ಬಂತಂತೆ? ಫೈನಲ್ ಸ್ಟೇಜಲ್ಲಿ ಇದೆ ಸರ್. ನಂದಿನಿ ಜೊತೆಗೆ ನಾನು ಹೋಗ್ಬೋದಾ ಸರ್? ಜೊತೆಲಿರು ಅಂತ ನಂದಿನಿ ಹೇಳಿದಾಳ? ಇಲ್ಲ ಸರ್, ನಾನೇ ವಾಲಂಟ್ರಿ ಆಗಿ. ಈಗ ನೀನು ಅಲ್ಲಿ ಹೊರಟ್ರೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ನಂದಿನಿ ನೀನು ಕೇಳಿ ನೋಡ್ತೇನೆ, ಬೇಕೇ ಬೇಕು ಅಂದ್ರೆ ನಿನ್ನ ಕಳಿಸ್ತೇನೆ. ನಿಮ್ಮಿಷ್ಟ ಸರ್. ಓಕೆ ಸುಜಾತ, ಕಲ್ಯಾಣ್ಗೆ ಆಕ್ಸಿಡೆಂಟ್ ಮಾಡಿದ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಏನಾದರೂ ಗೊತ್ತಾಯ್ತಾ? ನೋ ಸರ್, ಪೊಲೀಸ್ನವರು ಹಿಟ್ ಅಂಡ್ ರನ್ ಕೇಸ್ ಫೈಲ್ ಮಾಡಿದ್ದಾರೆ. ಓಂ ಜಗಜ್ಜನನೇ. ದುಷ್ಟಶಕ್ತಿ ಇವನ್ನ ಕಾಡ್ತಾ ಇತ್ತು, ಈಗ ಪರಿಹಾರ ಆಗಿದೆ. ಇರೋದೊಬ್ಬನೇ ಮೊಮ್ಮಗ, ನೀವೇ ಇವನ್ನ ರಕ್ಷಿಸ್ಬೇಕು ಬಾಬಾ. ಜೈ ಜಗಜ್ಜನ. ಏನೂ ಆಗೋದಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಕೆಟ್ಟದ್ದನ್ನೆಲ್ಲ ತುಳಿದು ಮನೆಗೆ ಹೋಗ್ಬೇಡ, ಜಾಗ್ರತೆ. ಆಯ್ತು ಬಾಬಾ, ತಗೊಳ್ಳಿ ಇದನ್ನ. ಬೇಡ ತಾಯಿ, ಈ ಬಾಬಾ ದುಡ್ಡಿಗೋಸ್ಕರ ಮಾಡಲ್ಲ, ಮಾತೆ ದಯೆಗೋಸ್ಕರ ಮಾಡ್ತಾನೆ. ಆ ತಾಯಿ ಅನುಗ್ರಹ ನಿನಗೆ ಸದಾ ಕಾಲ ಇರುತ್ತೆ. ಹೋಗು. ಸರಿ ಬಾಬಾ. ನಾನು ಹೇಳಿದ್ದು ನೆನಪಿರಲಿ. ಶುಭಂ ಬ್ರೂಯ. ನನ್ನ ಆಶೀರ್ವಾದ
ಸದಾ ಇರುತ್ತೆ. ನಿಮ್ಗೆ ಒಳ್ಳೇದಾಗ್ಲಿ. ಹೋಗಿ ಬನ್ನಿ, ಹೋಗು. ಆಯ್ತು ಬಾಬಾ. ನಮಸ್ತೆ ಬಾಬಾಜಿ. ನೀನ್ ಯಾಕೆ ಬಂದಿ? ಹೋಗು, ಹೊರಟೋಗು. ನಾನು ನಿನಗೋಸ್ಕರ ಪೂಜೆ ಯಾಗಗಳನ್ನು ಮಾಡ್ತಾ ಇದ್ರೆ ನೀನು ಸಾವಿನ ಜೊತೆ ಆಟ ಆಡ್ತಾ ಇದೀಯ. ಹೋಗು, ಹೊರಟೋಗು. ಕೋಪ ಮಾಡ್ಕೋಬೇಡಿ ಬಾಬಾ, ಒಂದ್ ಚಿಕ್ಕ ಬಿಸ್ನೆಸ್ ಮೇಲೆ ಬಂದಿದ್ದೀನಿ, ಶಾಂತವಾಗಿರಿ. ಚಿಕ್ಕದು ಅನ್ಬೇಡ, ಅದೇ ದೊಡ್ಡದಾಗೋದು. ನಿನ್ನ ಪ್ರಾಣ ತೆಗೆಯೋದು. ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೊರಟೋಗು. ಹೋಗ್ತೀನಿ. ನಾನು ನನ್ನ ಪ್ಯಾಲೇಸ್ನ ಮಾರ್ತೀನಿ. ಆ ವಿಷಯ ನಿಮ್ಗೆ ಹೇಳಿ ನಿಮ್ಮ ಆಶೀರ್ವಾದ ಪಡ್ತೋಣ ಅಂತ. ನೀನು ಯಾವುದೇ ಕಾರಣಕ್ಕೂ ಪ್ಯಾಲೇಸ್ ಹತ್ರ ಹೋಗ್ಬೇಡ. ಒಂದು ವೇಳೆ ಹೋಗ್ಬೇಕು ಅನ್ನೋ ಸಂದರ್ಭ ಬಂದ್ರೆ ನನಗೆ ಹೇಳು, ನಾನು ಬರ್ತೀನಿ. ನೀನು ಯಾವುದೇ ಪರಿಸ್ಥಿತಿಲೂ ಈ ಮಾಲೆನ್ ಮಾತ್ರ ತೆಗಿಬೇಡ. ಆಕಸ್ಮಿಕವಾಗಿ ಗೆಸ್ಟ್ ಹೌಸ್ನಲ್ಲಿ ಭೇಟಿಯಾದ ಹೀರೋ ಹೀರೋಯಿನ್ ಒಬ್ರನ್ನೊಬ್ರು ಪ್ರೀತಿಸ್ತಾರೆ. ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹೀರೋ ಬರೀತಿರೋ ಕತೆ ಪೂರ್ತಿ ಆಗ್ತಾ ಬಂದಿರುತ್ತೆ. ಹೀರೋಯಿನ್ ಇನ್ವೆಸ್ಟಿಗೇಷನ್ ಕೂಡ ಕ್ಲೈಮ್ಯಾಕ್ಸ್ ಅಂತ ಬಂದಿದೆ. ಏನಿದು? ಇದು 4 ದಿನದ ಹಿಂದೆ ನಂದಿನಿ ಬರ್ತಿದ್ದ ಸ್ಕ್ರಿಪ್ಟು. ಇದರಲ್ಲಿ ಏನು ಬರ್ತಿದೆಯೋ ಹಾಗೆ ನಡೀತಿದೆಯಲ್ಲ. ಮುಂದೇನಾಗುತ್ತೆ ನೋಡೋಣ. ಮುಂದಿನ ಸೀನ್ಗಳಲ್ಲಿ ಎಲ್ಲೋದು? ಲೇ ವಾಸು, ಫಿಲ್ಮ್ ಮಾತ್ರ ಸೂಪರ್ ಆಗಿತ್ತು ಕಣೋ. ನಾನ್ ಬರೀ ಸೀನ್ಗಳು ಮಾತ್ರ ಎಂಜಾಯ್ ಮಾಡ್ತಿದ್ದೆ ಕಣೋ. ನಾವು ಮೊದಲೇ ಬ್ರಹ್ಮಚಾರಿಗಳು, ಇವತ್ತು ರಾತ್ರಿ ಪೂರಾ ಭಜನೆನೆ. ಆಟೋಗೆ ಯಾರ ಪೇ ಮಾಡಿದ್ರು? ನನಗೆ ಗೊತ್ತಿಲ್ಲಪ್ಪ, ಇವನ್ ಪೇ ಮಾಡ್ದ. ನಾನು ಯಾವಾಗ ಪೇ ಮಾಡಿದೆ? ಮತ್ತೆ ಯಾರು ಮಾಡಿದ್ರು? ಲೋ, ಆಟೋದೊಂದು ಕಾಸೆ ಇಸ್ಕೊಳ್ದಂಗೆ ಹೊಟ್ಟೋದ್ನಲ್ಲೋ. ಹೋಗ್ಲಿ ಬಿಡ. ಚಂದ್ರಮುಖಿ ಬೇರೆ ಬಂದಿದ್ದಾಳೆ. ಲೋ, ನೀವು ಹೋಗ್ರು, ನನಗೋಸ್ಕರ ಕಾಯ್ತಿದ್ದಾಳೆ. ಪ್ರೀತಿಯಿಂದ ಮಾತಾಡ್ಸ್ಕೊಂಡ್ ಬರ್ತೀನಿ, ಹೋಗಿ. ಬರೋ. ಓಕೆ ಓಕೆ, ಕ್ಯಾರಿ ಆನ್. ನಿಲ್ರು, ನಾನು ಬರ್ತೀನಿ. ಇಲ್ಲೇನ್ ಮಾಡ್ತಾ ಇದೀಯಾ? ಇಷ್ಟೊತ್ನಲ್ಲಿ ಮನೆಗೆ ಹೋಗು. ಮೇಡಮ್ ಹೆಸರು ನಂದಿನಿ. ಮೇಡಮ್, ಇವ್ರು ನಮ್ಮ ಸಾರು, ಅಮೆರಿಕದಿಂದ ಬಂದಿದ್ದಾರೆ. ಹಲೋ. ಹಾಯ್. ಅವತ್ತು ಫೋನಲ್ಲಿ ಮಾತಾಡಿದ್ದು ನೀವೇ ಅಲ್ವಾ? ಹೌದು ಸರ್. ಹೌ ಇಸ್ ಮೈ ಗೆಸ್ಟ್ ಹೌಸ್? ಇಟ್ಸ್ ಫೈನ್. ಸರ್, ಕೆಲಸ ಮುಗಿಸಿ ನಾನು ರೆಸಾರ್ಟಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ದೀನಿ, ಹೋಗೋಣ. ನೀವು ಹೋಗಿ. ಯಾಕೆ, ನೀವು ಬರಲ್ವಾ? ಇಲ್ಲ, ನಾನಿವತ್ತು ಇಲ್ಲೇ ಸ್ಟೇ ಮಾಡ್ತೀನಿ. ಹೇಗಿದ್ರು ನಾಳೆಯಿಂದ ನೀವು ಇರೋದಿಲ್ವಲ್ಲ. ಈ ಗೆಸ್ಟ್ ಹೌಸ್ ರಿಜಿಸ್ಟ್ರೇಷನ್ ಆದ್ಮೇಲೆ ಅಮೆರಿಕಕ್ಕೆ ಹೋಗ್ತಿರಲ್ವಾ? Exactly, you're right. I like it.
ಇವನೇನೋ ಯಾವಾಗ ನೋಡಿದ್ರು ಬರಿತಾನೇ ಇರ್ತಾನೆ. ಡೈರೆಕ್ಟ್ರಪ್ಪ, ಇವ್ರಿಗೆ ಬರೆಯೋತ್ತಾನೆ ಕೆಲಸ. ನೋಡ್ರೋ, ಪೇಪರ್ ಮೇಲೆ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಸ್ಕ್ರೀನ್ ಮೇಲೆ ಅದನ್ನ ಅಷ್ಟೇ ಚೆನ್ನಾಗಿ ತೋರಿಸ್ಬೋದು. ಅದು ಸರಿ ಕಣೋ, ಇವ್ನು ಯಾವಾಗ ನಮ್ಮನ್ನೆಲ್ಲ ಸ್ಕ್ರೀನ್ ಮೇಲೆ ತೋರಿಸೋದು? ಲೋ, ನಾನು ಸ್ವಲ್ಪ ಹೊರಗೋಗಿ ಬರ್ತೀನೋ. ಏನ್ ಇವಾಗ್ಲಾ? ಇವತ್ತಲ್ವೋ, ನಾಳೆ. ಏನ್ ಜೋಕಾ? ರಾಹುಲ್, ಹೊರಗಡೆ ವಾತಾವರಣ ಚೆನ್ನಾಗಿಲ್ಲ, ಅಂಥದ್ರಲ್ಲಿ ಹೊರಗಡೆ ಹೋಗಿ ಏನು ಮಾಡ್ತೀಯಾ? ಸರಿ ಕಣ್ರೋ, ನಂದಿನಿ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಲೋ ರಾಹುಲ್, ನೀನು ಇವಾಗ ಹೋಗಿ ನಂದಿನಿನ ಡಿಸ್ಟರ್ಬ್ ಮಾಡಬೇಡ. ಅದೇನು ಮಾತಾಡಬೇಕು ಅಂದ್ಕೊಂಡಿದ್ಯೋ ಅದನ್ನ ನಾಳೆ ಮಾತಾಡು. ಇವಾಗ ಮಲ್ಕೋ. ಓಕೆ? ಆಯ್ತಪ್ಪ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಬಾಯ್ ಮಗ. ಗುಡ್ ನೈಟ್ ಕಣ. ಏನು ಮಾಡೋಕ್ಕೂ ಬಿಡಲ್ಲ ಅಂತಾರಪ್ಪ ಇವರು. ಅಮೆರಿಕಾದಿಂದ ಗೆಸ್ಟ್ ಹೌಸ್ ಓನರ್ ಬರ್ತಾನೆ. ಅವನನ್ನು ಸಾಯಿಸಲು ಎದುರು ನೋಡುತ್ತಿದ್ದ ಗೆಸ್ಟ್ ಹೌಸ್ ರಾಣಿ ಆತ್ಮಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಗೆಸ್ಟ್ ಹೌಸಿಗೆ ಬಂದ ಮೇಲೆ ಓನರ್ ದೃಷ್ಟಿ ಅಲ್ಲಿಯೇ ಸ್ಟೇ ಮಾಡಿದ ಹೀರೋಯಿನ್ ಮೇಲೆ ಬೀಳುತ್ತೆ. ವೆಲ್ಕಮ್ ವೆಲ್ಕಮ್. ನಿನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ ಕುತ್ತಿಗೆಯಲ್ಲಿ ಅದೇನ್ ಸರ? ಇದಾ? ಓ, ಬಾಬಾ ಹಾಕಿರೋದು. ದೆವ್ವನನ್ನ ಸಾಯಿಸುತ್ತೆ ಅಂತ. ದೆವ್ವಗಳ ಎಲ್ಲಿದೆ? ಇಲ್ಲೇ ಎಲ್ಲೋ ಇದೆ ಅಂತ ಬಾಬಾ ನನಗೆ ಹೇಳಿದ್ದಾರೆ. ಅಮೆರಿಕದಲ್ಲಿದ್ರು ಈ ದೆವ್ವಗಳಿಗೆ ಭಯ ಪಡ್ತೀರಾ? ಇಲ್ಲ, ಅವ್ರು ಹೇಳಿದ್ದಾರೆ ಅಂತ ಹಾಕೊಂಡಿದ್ದೀನಿ. ನೀವೇನೇ ಹೇಳಿ, ನನ್ಗದಿಷ್ಟ ಆಗ್ತಾ ಇಲ್ಲ. ಹೌದಾ? ನಿನಗಿದು ಇಷ್ಟ ಆಗ್ಲಿಲ್ವಾ? ಹಾಗಾದ್ರೆ ನನಗೂ ಬೇಡ. ಆ ಆತ್ಮ ನಂದಿನಿಯ ದೇಹ ಪ್ರವೇಶಕ್ಕಾಗಿ ಕಾಯ್ತಿದೆ. ನಾನು ಹೋಗಿ ಮೊದಲು ನಂದಿನಿ ಥ್ಯಾಂಕ್ ಗಾಡ್, ನಂದಿನಿ ಸೇಫ್ ಆಗಿದ್ದಾಳೆ. ಆದರೆ ಸ್ಕ್ರಿಪ್ಟ್ನಲ್ಲಿ ಆ ರೀತಿ ಬರ್ದಿತ್ತಲ್ಲ, ಸ್ಕ್ರಿಪ್ಟ್ನಲ್ಲಿ ಬರೆದಿರೋ ರೀತಿ ನಡಿಬೇಕು ಅಂತ ನಿಲ್ವಲ್ಲ. ಏನಿದು? 3 ವರ್ಷದಿಂದ ಅಲೆದಾಡುತ್ತಿದ್ದ ಗೆಸ್ಟ್ ಹೌಸ್ ರಾಣಿ ಆತ್ಮ ಗೆಸ್ಟ್ ಹೌಸ್ನಲ್ಲಿ ಸ್ಟೇ ಮಾಡಿದ ನಂದಿನಿಯ ದೇಹವನ್ನು ಪ್ರವೇಶ ಮಾಡ್ತಾಳೆ. ಪಾಪಿ, ದ್ರೋಹಿ, 3 ವರ್ಷದಿಂದ ನಿನಗೋಸ್ಕರ ಕಾಯ್ತಾ ಇದ್ದೆ. ನಿನಗೇನಿಸ್ತು? ನನ್ನಿಂದ ತಪ್ಪಿಸ್ಕೊಂಡೆ ಅನ್ಕೊಡ್ಯಾ? ಇಲ್ಲ,
ನಾನು ನಿನ್ನ ಬಿಡೋದಿಲ್ಲ. ಸತ್ ಹೋದ್ರು. ನಂದಿನಿ, ಅಲ್ಲಿ ಮನೆ ಓನರು. ಈ ಸೃಷ್ಟಿಲಿರೋದೊಂದೇ ಸತ್ಯ, ಮರಣ ಮರಣ ಮರಣ. ಸೂಪರ್, ಎಕ್ಸಲೆಂಟ್, ಅದ್ಭುತ. ರಾಹುಲ್ ಸರ್, ನೀವು ಇನ್ಮೇಲೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಬೇಗ ಶೂಟಿಂಗ್ ಶುರು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ರಾಹುಲ್ ಸರ್, ಈ ಕತೆಗೆ ಹಣದ ವಿಷಯದಲ್ಲಿ ಯಾವುದೇ ತೊಂದರೆ ಆಗದಿದ್ದಾಗೆ ನಾನ್ ನೋಡ್ಕೋತೀನಿ, ಯೋಚನೆ ಮಾಡಬೇಡಿ. ಎಷ್ಟೇ ಕೋಟಿ ಆದ್ರೂ ಪರವಾಗಿಲ್ಲ, ನಾನು ಒಬ್ಬನೇ ಪ್ರೊಡ್ಯೂಸರ್. ರೆಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. Congrats, ರಾಹುಲ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಶಾರ್ಟ್ ಓಕೆ ಸರ್. ಓಕೆ. Devil never dies. Devil never dies.